ಶ್ರೀಗುರುಭ್ಯೋ ನಮಃ. ಹರಿ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣಪ್ರದಾನಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशालिने श्रीमत्सौभाग्यजननी सर्वकामफलावाप्तिसाधनैकसुखावाम् यो विप्रलम्भविपरीतमतिस्प्रभूतवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवति यदनुभावादेडभूपोऽपि वाक्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च मिथ्यासिद्धान्तविध्वान्तविध्वंसनविचक्षणः जयतीर्थाख्यतरणिः भासकाम्नोरदम्बरे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरुन् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदस्सताम् मूकोऽपि यत्प्रसादेन मुकुन्दशयनायते राजराजायते युक्तो राघवेन्द्रं तमाश्रये ब्रह्मचर्यहरिप्रीति सुविद्यावादशालिनः इष्टदां कष्टहर्तृन्नः विद्यावान्यान् मुनीन् नमः तपस्वाध्यायशुश्रूषा कृष्णपूजारतं मुनिं विश्वेशविष्टलं वन्दे परिव्राट्चक्रवर्तिनं श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय विगताय नमो नमस्ते। ಶ್ರೀಮದಾಚಾರ್ಯರು ಭಗವಂತನ ಕೃಷ್ಣಾವತಾರವನ್ನು ವರ್ಣನೆ ಮಾಡುತ್ತಾ ಇದ್ದಾರೆ. ಭಾಗವತ ದಶಮಸ್ಕಂಧದಲ್ಲಿ ಭಗವಂತನ ಕೃಷ್ಣನ ಕಥೆ ವಿಸ್ತಾರವಾಗಿ ಬಂದಿರತಕ್ಕಂಥದ್ದು. ಭಾಗವತ ಬರ್ತಕ್ಕಂಥ ಆ ಕಥೆಯನ್ನು ಸನ್ನಿವೇಶವನ್ನು ಮತ್ತು ಮಹಾಭಾರತದಲ್ಲಿ ಬರುವಂತೆ ಕೃಷ್ಣನ ಚರಿತ್ರೆಯನ್ನು ಮುಂದಿನ ಅನೇಕ ಶ್ಲೋಕಗಳಲ್ಲಿ ಆಚಾರ್ಯರು ಕೊಂಡಾಡ್ತಾರೆ. ಭಗವಂತನ ಅವತಾರವನ್ನು ಮೊದಲಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನ ಅವತಾರ ಇತರ ಜೀವರಾಶಿಗಳಂತೆ ಭಗವಂತನಿಗೆ ಜನನ ಇಲ್ಲ. ಇತರ ಜೀವರಾಶಿಗಳಿಗೆ ಪ್ರಾಕೃತ ಶರೀರ ಪಾಂಚಭೌತಿಕ ಶರೀರ ಪ್ರಾಪ್ತಿಯೇ ಜನನ. ಭಗವಂತನಿಗೆ ಅದು ಆ ಶರೀರವೇ ಇಲ್ಲವಾದ್ದರಿಂದ ಭಗವಂತನ ಪ್ರಾದುರ್ಭಾವವನ್ನು ಜನನ ಅಂತ ಕರೆಯೋದಿಲ್ಲ, ಅದನ್ನು ಅವತಾರ ಅಂತ ಕರೀತಕ್ಕಂಥ. ಹಾಗಾಗಿ ಅದನ್ನು ಸಮರ್ಥನೆ ಮಾಡ್ತಾ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನಿಗೆ ಯಾಕೆ ಜನನ ಇಲ್ಲ ಅನ್ನೋದಕ್ಕೆ ಅದಕ್ಕೆ ಉತ್ತರವನ್ನು ಕಾರಣವನ್ನು ಹೇಳ್ತಾ ಇದ್ದಾರೆ. ಯಸ್ ಸತ್ಸುಖ ಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಸ್ಪರ್ಶೋಜ್ಜಿತ ಸದಾ ಅವ್ಯಕ್ತ ತತ್ಕಾರ್ಯಮಯೋ ನ ಯಸ್ಯ ದೇಹ ಕುತಶ್ಚಿತ್ ವಚಸಹ್ಯಜೋ ಹರಿಹಿ. ಪ್ರಶ್ನೆಯನ್ನು ಮಾಡಿಕೊಂಡು ಕಾರಣವನ್ನು ಹೇಳಿ ಉತ್ತರವನ್ನು ನೀಡತಕ್ಕಂಥದ್ದು ಆಚಾರ್ಯರ ಒಂದು ವೈಶಿಷ್ಟ್ಯ. ಭಗವಂತನಿಗೆ ಜನನ ಯಾಕೆ ಇಲ್ಲ ಅಂದರೆ ಅವನಿಗೆ ಪಂಚಭೌತಿಕ ಶರೀರ ಇಲ್ಲ ಅಂತ ಹೇಳ್ತಾರೆ. ಪಂಚಭೌತಿಕ ಶರೀರ ಅಂದರೆ ಪ್ರಕೃತಿ ನಿರ್ಮಿತವಾಗಿರತಕ್ಕಂಥದ್ದು, ಪಂಚಭೂತಗಳಲ್ಲಿ ನಿರ್ಮಿತವಾಗಿರತಕ್ಕಂಥದ್ದು. ಭಗವಂತ
ಸಮಸ್ತ ದೋಷ ಸ್ಪರ್ಶೋಚ್ಛಿತ. ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ. ಯಾಕೆಂದ್ರೆ ಅವ್ಯಕ್ತ ತತ್ಕಾರ್ಯಮಯೋ ಯಸ್ಯ ದೇಹ ನ. ಯಾವುದೇ ಜೀವರಾಶಿಯ ಶರೀರ ಅವ್ಯಕ್ತ, ತತ್ಕಾರ್ಯ. ಅವ್ಯಕ್ತ ಅಂದ್ರೆ ಪ್ರಕೃತಿ, ತತ್ಕಾರ್ಯ ಅಂದ್ರೆ ಪ್ರಕೃತಿಯ ಕಾರ್ಯ. ಪ್ರಕೃತಿಯ ಕಾರ್ಯಭೂತವಾಗಿರತಕ್ಕಂಥದ್ದು ಯಾವುದು? ತ್ರಿಗುಣಗಳು, ಪಂಚಭೂತಗಳು, ಇವುಗಳಿಂದಾಗಿರ್ತಕ್ಕಂಥ ಶರೀರ ಅವ್ಯಕ್ತ ತತ್ಕಾರ್ಯ ಅಂತ ಹೇಳ್ತೇವೆ. ಹೀಗೆ ಪ್ರತಿಯೊಬ್ಬ ಜೀವರಾಶಿಯ ಶರೀರ ಎನ್ನುವಂತಹದ್ದು ಪ್ರಕೃತಿಯಿಂದ, ಪಂಚಭೂತಗಳಿಂದ, ತ್ರಿಗುಣಗಳಿಂದ ನಿರ್ಮಿತವಾಗಿರತಕ್ಕಂಥ. ಆದ್ದರಿಂದ ಭಗವಂತನಿಗೆ ಅದು ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇಲ್ಲ ಅಂದ್ರೆ, ಯಾರಲ್ಲಿ ದೋಷಗಳಿವೆಯೋ ಆ ದೋಷಭೂಷ್ಟರಾಗಿರತಕ್ಕಂಥ ಜೀವರಾಶಿಗಳಿಗೆ ಅವರು ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಆ ಪ್ರಾಕೃತ ಶರೀರ ಎನ್ನುವಂತಹದ್ದು ಬರ್ತದೆ. ಭಗವಂತನ ಶರೀರ ಹಾಗೆ ಇಲ್ಲ. ಯಾಕೆ? ಭಗವಂತ ಎಂಥವನು? ಸಮಸ್ತ ದೋಷ ಸ್ಪರ್ಶೋಚಿತ. ದೋಷಗಳೆಲ್ಲ, ದೋಷ ಸ್ಪರ್ಶವೂ ಇಲ್ಲ, ದೋಷ ಲೇಷವೂ ಇಲ್ಲದೆ ಇರತಕ್ಕಂಥದ್ದು ಅದು ಭಗವಂತ. ಮತ್ತೆ ಸತ್ಸುಖ ಜ್ಞಾನ ಬಲ. ಭಗವಂತನ ಶರೀರ ಯಾವ ರೀತಿ ಇದೆ ಅಂದ್ರೆ ಸುಖ ಜ್ಞಾನ ಬಲ. ಜ್ಞಾನ, ಬಲ, ಸುಖ ಇದೆಲ್ಲವೂ ಕೂಡ ಪರಿಪೂರ್ಣವಾಗಿ ಭಗವಂತನಲ್ಲಿ ಇದೆ. ಜೀವರಾಶಿಗಳಲ್ಲೂ ಇದೆ ಅಲ್ವಾ? ಜ್ಞಾನ ಜೀವರಾಶಿಗಳಿಗೂ ಜ್ಞಾನ ಇದೆ, ಸುಖವೂ ಇದೆ, ಬಲವೂ ಇದೆ. ಅಂದಮೇಲೆ ಭಗವಂತನು ಜೀವರಾಶಿಗಳಂತೆ ಒಬ್ಬ ಅಚೇತನ ಅಂತ ಅಂದುಕೊಂಡಿರೋದಕ್ಕೆ ಹೇಳ್ತಾರೆ ಸತ್ಸುಖ ಜ್ಞಾನ ಬಲೈಕ ದೇಹ. ಭಗವಂತನ ಸುಖ, ಭಗವಂತನ ಜ್ಞಾನ, ಭಗವಂತನ ಬಲ ಅದು ಸತ್ಸುಖ, ಸಜ್ಞಾನ, ಸದ್ಬಲ ಅಂತ ಹೇಳ್ತಾರೆ. ಅಂದ್ರೆ ಜೀವರಲ್ಲಿರತಕ್ಕಂಥ ಜ್ಞಾನ ಅದು ಅಜ್ಞಾನ ಮಿಶ್ರಿತವಾಗಿರುತ್ತೆ, ಪರಿಪೂರ್ಣ ಜ್ಞಾನ ಇಲ್ಲ. ಜೀವನಲ್ಲಿರತಕ್ಕಂಥ ಸುಖ ಅದು ದುಃಖ ಮಿಶ್ರಿತವಾಗಿರತಕ್ಕಂಥ. ಜೀವನಲ್ಲಿರತಕ್ಕಂಥ ಬಲ ಅದು ಅಲ್ಪ ಬಲ. ಹೀಗೆ ಅಲ್ಪವಾಗಿರತಕ್ಕಂಥ ಸುಖ, ಜ್ಞಾನ, ಬಲ ಜೀವರಾಶಿಗಳಲ್ಲಿದ್ರೆ ಭಗವಂತನಲ್ಲಿ ಹಾಗೆ ಇಲ್ಲ. ದುಃಖದ ಲಭ ಲೇಷವೂ ಇಲ್ಲದ, ಅಜ್ಞಾನ ಸ್ಪರ್ಶವೂ ಇಲ್ಲದ ಪರಿಪೂರ್ಣವಾಗಿರತಕ್ಕಂಥ ಜ್ಞಾನ, ಸುಖ ಮತ್ತು ಬಲ ಅದು ಭಗವಂತನೇ. ಜ್ಞಾನ ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಸುಖ ಬೇರೆ ಇಲ್ಲ, ಭಗವಂತನ ದೇಹ ಬೇರೆ. ಸುಖ ಅಂದ್ರೆ ಭಗವಂತನೇ, ಜ್ಞಾನವೇ ಭಗವಂತನ ಶರೀರ, ಸುಖವೇ ಭಗವಂತನ ಶರೀರ, ಬಲವೇ ಭಗವಂತನ ಶರೀರ. ಆದ್ದರಿಂದ ಜೀವರಾಶಿಗಳಂತೆ ಜೀವರಿಗೆ ಆ ಜೀವರ ಶರೀರ ಬೇರೆ, ಆ ಜೀವನ ಬೇರೆ. ಆ ಜೀವ ಬೇರೆ, ಜೀವನಿಗಿರತಕ್ಕಂಥ ಜ್ಞಾನ, ಸುಖ, ಬಲಗಳಿದೆಲ್ಲವೂ ಬೇರೆ ಬೇರೆ. ಆದ್ದರಿಂದ ಜೀವನ ಜ್ಞಾನ, ಜೀವನ ಸುಖ, ಜೀವನಿಗೆ ಆಗುವಂತಹ ಸುಖ, ಜ್ಞಾನಾದಿಗಳು, ಬಲ ಇತ್ಯಾದಿಗಳೇ ಹೇಳ್ತೇವೆ. ಭಗವಂತನಲ್ಲಿ ಹಾಗೆ ಇಲ್ಲ. ಭಗವಂತನನ್ನು ಬಿಟ್ಟು ಬೇರೆ ಜ್ಞಾನ ಅಂತ ಇಲ್ಲ, ಭಗವಂತನನ್ನು ಬಿಟ್ಟು ಬೇರೆ ಸುಖ ಅಂತ ಇಲ್ಲ. ಎರಡೂ ಕೂಡ ಭಗವಂತ ಗುಣ ಗುಣಿನೋ ಅಭೇದ. ಭಗವಂತನಲ್ಲಿ ಗುಣ ಅಭೇದ ಎನ್ನುವಂಥದ್ದು. ಹಾಗಾಗಿ ಭಗವಂತನಲ್ಲಿ ನಾಮ, ರೂಪ, ಗುಣ ಇದ್ಯಾವುದೂ ಕೂಡ ಭಗವಂತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸವೇ ಇಲ್ಲ. ಆದ್ದರಿಂದ ಯಾವ ದೋಷಗಳು ಇಲ್ಲ. ಯಾವುದು ಎಲ್ಲಿ ಪರಿಪೂರ್ಣವಾಗಿರುತ್ತೆ ಅಲ್ಲಿ ಅಪೂರ್ಣತೆ ಎನ್ನುವಂಥದ್ದು ಬರುವುದಿಲ್ಲ. ಇಲ್ಲಿ ಅಪೂರ್ಣತೆ ಅಂತ ಇದೆಯೋ ಅದೇ ಒಂದು ದೋಷ. ಹಾಗಾಗಿ ದೋಷ ಭೂಯಿಷ್ಠರಾಗಿರ್ತಕ್ಕಂಥ ಜೀವರಾಶಿಗಳಿಗೆ ಪ್ರಾಕೃತ ಪಾಂಚಭೌತಿಕ ಶರೀರ ಇದೆ. ಭಗವಂತನಿಗೆ ಇದು ಯಾವುದೂ ಇಲ್ಲವಾದ್ದರಿಂದ, ದೋಷಗಳು ಇಲ್ಲವಾದ್ದರಿಂದ, ಪರಿಪೂರ್ಣವಾಗಿರತಕ್ಕಂಥ ಜ್ಞಾನ, ಸುಖ, ಬಲಗಳೇ ನಮ್ಮ ಶರೀರವಾದ್ದರಿಂದ ಅವ್ಯಕ್ತ ಮತ್ತು ತತ್ಕಾರ್ಯಭೂತವಾಗಿರತಕ್ಕಂಥ ಪಂಚಭೌತಿಕ ಶರೀರ ಭಗವಂತನಿಗೆ ಇಲ್ಲ. ಅದಿಲ್ಲ ಅಂದಮೇಲೆ ವಚಸಖ್ಯಜೋ ಹರಿಹಿ. ಆ ಭಗವಂತನಿಗೆ ಜನನ ಹೇಗೆ ಆಗುತ್ತೆ, ಭಗವಂತನಿಗೆ ಜನನ ಹೇಗೆ ಆಗಲಿಕ್ಕೆ ಸಾಧ್ಯ ಅಂತ ಕೃಷ್ಣಾವತಾರವನ್ನು ಇಟ್ಟುಕೊಂಡು ಆಚಾರ್ಯರು ಈ ರೀತಿ ಹೇಳತಕ್ಕಂಥದ್ದು. ಯಾಕೆಂದರೆ ಹಿಂದಿನ ಅಧ್ಯಾಯದಲ್ಲಿ ಆಚಾರ್ಯ ಹೇಳಿದ್ದಾರೆ ವಸುದೇವ ಸುತೋ ನಾಯಂ ನಾಯಂ ಗರ್ಭೇ ವಸುತ ಪ್ರಭು. ಭಗವಂತ ಕೃಷ್ಣನ ವಸುದೇವ ಸುತ ಅಂತ ಹೇಳ್ತೇವೆ, ಅರ್ಘ್ಯವನ್ನು ಕೊಡುವಾಗ ಹೇಳ್ತೇವೆ. ಕೃಷ್ಣಾರ್ಘ್ಯವನ್ನು ಕೊಡುವಾಗ ಜನ್ಮಾಷ್ಟಮಿ ದಿವಸ ಅರ್ಘ್ಯವನ್ನು ಕೊಡುವಾಗ ಹೇಳತಕ್ಕಂಥದ್ದು ವಸುದೇವ ಸುತ ಅಂತಲೇ ಹೇಳ್ತೇವೆ. ಆದರೆ ಹೆಸರಿಗೆ ಅಷ್ಟೇ ವಸುದೇವ ಸುತ, ವಸುದೇವನಿಗೆ ಕೀರ್ತಿಯನ್ನು ಕೊಟ್ಟಿದ್ದಾರೆ ಹೊರತು ಭಗವಂತ ವಸುದೇವನ ಮಗ ಅಲ್ಲ. ನಾಯಂ ಗರ್ಭೆ ಅವಸತ್, ದೇವತೆಯ ಗರ್ಭದಲ್ಲಿ ವಾಸ ಮಾಡಲೂ ಇಲ್ಲ ಅಂತ ಅದನ್ನು ಸ್ಪಷ್ಟವಾಗಿ ಆಚಾರ್ಯ ಹೇಳತಕ್ಕಂಥ. ಕೃಷ್ಣ ಗೀತೆಯನ್ನು ಹೇಳಿದ್ದಾನೆ, ಅಜೋಪಿಸನ್ ಅಭಯಾತ್ಮ ಭೂತಾನಾಂ ಈಶ್ವರೋಪಿಸನ್ ಪ್ರಕೃತಿಂ ಸ್ವಾಮ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ತನ್ನ ಇಚ್ಛೆಯಂತೆ ಜೀವನ ಜನನ ಅವರ ಇಚ್ಛೆಯಂತೆ ಆಗುವುದಲ್ಲ, ಭಗವಂತನ ಇಚ್ಛೆಯಂತೆ ಜೀವನ ಜನನ. ಜೀವನ ಹುಟ್ಟುತ್ತೇನೋ ಇಲ್ಲವೋ ಅಂತಲೂ ಗೊತ್ತಿಲ್ಲ, ಯಾಕೆ ಹುಟ್ಟುತ್ತೇನೆ ಅನ್ನೋದು ಗೊತ್ತಿಲ್ಲ. ಜನ್ಮಾಂತರ ಕರ್ಮಗಳು ಭಗವಂತನ ಇಚ್ಛೆಯಂತೆ ಆ ಜೀವನಿಗೆ ಜನನ, ಪ್ರಾಕೃತ ಶರೀರ ಎನ್ನುವಂಥದ್ದು ಬರುತ್ತೆ. ಭಗವಂತ ಹಾಗೆ ಅಲ್ಲ. ಭಗವಂತ ಇಚ್ಛೆಯಿಂದ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ.
ಜನ್ಮ ಕೃಷ್ಣ ಭಗವದ್ಗೀತೆ ಹೇಳ್ತಕ್ಕಂಥ ಅರ್ಜುನ ಈ ಲೋಕದಲ್ಲಿ ನಿನಗೂ ಕೂಡ ಅನೇಕ ಜನ್ಮಗಳು ಆಗಿ ಹೋಗಿವೆ, ನನಗೂ ಅನೇಕ ಅವತಾರಗಳಾಗಿವೆ. ಆದರೆ ನನಗೆ ಎಷ್ಟು ಅವತಾರಗಳು ಏನೇನಾಗಿದೆ ಇದೆಲ್ಲವೂ ಕೂಡ ನನಗೆ ಗೊತ್ತಿದೆ. ಅದು ನಿನಗೆ ಎಷ್ಟು ಜನ್ಮ ಆಗಿದೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ಕೃಷ್ಣ ಹೇಳ ತಾಮ್ಯಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಕ. ಇದು ಕೃಷ್ಣ ಹೇಳ್ತಕ್ಕ. ಆದ್ರಿಂದ ಭಗವಂತನ ಅವತಾರ ಎನ್ನುವಂತಹದ್ದು ಸ್ವೇಚ್ಛೆಯಿಂದ ಆಗತಕ್ಕಂಥ ಅವತಾರ ಹೊರತು ಇತರ ಜೀವರಾಶಿಗಳಲ್ಲಿ ಆಗತಕ್ಕಂತಹ ಜನನ ಅಲ್ಲ ಅನ್ನುವುದನ್ನ ಸ್ಪಷ್ಟಪಡಿಸ್ತಾ ಹೇಳ್ತಾರೆ. ನ ಶುಕ್ಲರ್ಥ ಪ್ರಭೋಸ್ಯ ಕಾಯ, ಭಗವಂತನ ಶರೀರ ಇತರ ಜೀವರಾಶಿಗಳ ಶರೀರದಂತೆ ಶುಕ್ಲ ಶೋಣಿತದಿಂದ ಆಗತಕ್ಕಂತಹ ಶರೀರ ಅಲ್ಲ. ಆದ್ದರಿಂದಲೇ ಅವನು ಹೇಗಿದ್ದಾನೆ, ತಥಾಪಿ ತತ್ ಪುತ್ರತೆಯ ಉಚ್ಯತೆ. ಆದರೂ ಹೇಳ್ತಾರಲ್ಲ, ವಸುದೇವನ ಮಗ ದೇವತೆಯ ಮಗ ಅಂತ ಹೇಳ್ತಾರೆ, ಹಾಗೆ ಮೃಷಾ ಉಚ್ಯತೆ ಅಂತ ಹೇಳ್ತಕ್ಕಂಥ ಸುಮ್ಮನೆ ಹೇಳೋದಾಗಿ ಕೌಸಲ್ಯ ಮಗ, ದಶರಥನ ಮಗ, ವಸುದೇವನ ದೇವಕಿಯರ ಮಗ ಅಂತ ಅದು ಸುಮ್ಮನೆ ಹೇಳ್ತಕ್ಕಂಥದ್ದೇ ಹೊರತು ವಾಸ್ತವವಾಗಿ ಶುಕ್ಲ ಶೋಣಿದಿಂದ ಆಗತಕ್ಕಂಥ ಶರೀರ ಭಗವಂತನಿಗೆ ಇಲ್ಲವೇ ಇಲ್ಲ. ಯಾಕೆ ಹಾಗೆ ತೋರಿಸ್ಕೊಳ್ತಾನೆ ಭಗವಂತ, ಯಾಕೆ ಮಾಡಬೇಕನ್ನುವುದನ್ನ ಆಚಾರ್ಯ ಹೇಳ್ತಾರೆ. ಜನಸ್ಯ ಮೋಹಾಯ, ಅಜ್ಞ ಜನರ ದುಷ್ಟ ಜನರಿಗೆ ಮೋಹವನ್ನು ಕೊಡುವುದಕ್ಕೋಸ್ಕರ ಭಗವಂತ ಆ ರೀತಿ ತನ್ನನ್ನು ತೋರಿಸಿಕೊಳ್ತಾನೆ. ಜನಸ್ಯ ಮೋಹಾಯ ಶರೀರದೋಷ್ಯ ಯದಾವಿರಾಸೀತ್ ಅವಲ ಸ್ವರೂಪ. ಆದ್ದರಿಂದ ಭಗವಂತ ದೇವತೆಯ ಶರೀರದಿಂದ ಅವತಾರ ಮಾಡಿದಂತೆ ಕಾಣಿಸಿಕೊಂಡರೂ ಕೂಡ ನಿರ್ಮಲನಾಗಿ ಪರಿಶುದ್ಧನಾಗಿ ಅವತಾರ ಮಾಡತಕ್ಕಂಥದ್ದೇ ಹೊರತು ಶುಕ್ಲ ಶೋಣಿತದಿಂದ ಆಗತಕ್ಕಂಥದ್ದು ಭಗವಂತನ ಶರೀರ ಅಲ್ಲ. ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟಿರತಕ್ಕಂಥದ್ದು ಯಥೋದಯೋ ರವೇರ್ ಭವೇತ್ ಅಂತ ಹೇಳ್ತಾರೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಹುಟ್ಟುತ್ತಾನೆ, ಸಾಯಂಕಾಲದಲ್ಲಿ ಸೂರ್ಯ ಮುಳುಗುತ್ತಾನೆ. ಇದು ಸೂರ್ಯ ಹುಟ್ಟಿದ ಸೂರ್ಯ ಮೃತನಾದ ಅಂತ ಯಾರು ಹೇಳೋದಿಲ್ಲ, ಜನನ ಮರಣ ಅಂತ ಹೇಳೋದಿಲ್ಲ. ಸೂರ್ಯ ಪ್ರತಿನಿತ್ಯವೂ ಬೆಳಿಗ್ಗೆ ಉದಯಿಸ್ತಾನೆ ಅಂದರೆ ಕಾಣಿಸಿಕೊಳ್ತಾನೆ, ಸಾಯಂಕಾಲ ಅಸ್ತಂಗತನಾಗ್ತಾನೆ ಅಂದರೆ ಅದೃಶ್ಯನಾಗ್ತಾನೆ, ಕಾಣಿಸ್ತಾ ಇಲ್ಲ. ಹಾಗೆ ಸೂರ್ಯನ ಉದಯ ಮತ್ತು ಅಸ್ತಗಳನ್ನು ಏನು ಹೇಳ್ತೇವೆ, ಸೂರ್ಯನ ಹುಟ್ಟು ಸೂರ್ಯ ಹುಟ್ಟುತ್ತಾನೆ ಅಂತ ಹೇಳಿಬಿಡ್ತೇವೆ. ಅದೇ ರೀತಿ ಭಗವಂತನ ಪ್ರಾದುರ್ಭಾವವನ್ನೇ, ಭಗವಂತನ ಅವತಾರವನ್ನೇ ಆ ರೀತಿ ಹೇಳತಕ್ಕಂಥದ್ದು. ಅಸುರ ಜನ ಮೋಹಕ್ಕೋಸ್ಕರ ಭಗವಂತ ಆ ರೀತಿ ಕಾಣಿಸಿಕೊಳ್ಳತಕ್ಕಂಥದ್ದು ಅಂತ, ಹುಟ್ಟು ಸಾವುಗಳಿರತಕ್ಕಂಥ ಭಗವಂತ ಈ ರೀತಿ ಕಾಣಿಸಿಕೊಳ್ತಾನೆ ಅಂತ ಅದನ್ನ ಮೊದಲಿಗೆ ಹೇಳಿಬಿಡ್ತಾರೆ ಆಚಾರ್ಯರು. ಆನಂತರ ಭಗವಂತ ಹೇಗೆ ಕಾಣಿಸಿಕೊಂಡ ಅನ್ನೋದನ್ನ ಭಾಗವತದಲ್ಲಿ ಬರತಕ್ಕಂಥ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆವಿಶ್ಯ ಪೂರ್ವಂ ವಸುದೇವ ಮೇವ ವಿವೇಕ ತಸ್ಮಾತ್ ಋತುಕಾಲ ಏವ ದೇವಿ ಉವಾಸಾತ್ರ ಚ ಸಪ್ತಮಾಸಾನ್ ಸಾರ್ಧಾನ್ ತತಶ್ಚ ಆವಿರ್ಭೂತ್ ಅಸೌಪಿ. ಭಗವಂತ ಮೊದಲಿಗೆ ಹೇಗೆ ಎಲ್ಲ ಜೀವರಾಶಿಗಳು ಜನಿಸ್ತಾರೆ, ಅದೇ ರೀತಿ ಭಗವಂತ ಮೊದಲಿಗೆ ವಸುದೇವನ ಶರೀರವನ್ನು ಪ್ರವೇಶ ಮಾಡಿದ. ಅನಂತರ ಋತುಕಾಲದಲ್ಲಿ ವಸುದೇವನ ಮೂಲಕ ದೇವಕಿಯ ಶರೀರವನ್ನು ಪ್ರವೇಶ ಮಾಡ್ತಾನೆ. ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ಅಲ್ಲಿ ಸಪ್ತಮಾಸಾನುವಾಸ, ಸಾರ್ಧ ಸಪ್ತಮಾಸ 7.5 ತಿಂಗಳುಗಳಷ್ಟು ಕಾಲ ದೇವಕಿಯ ಗರ್ಭದಲ್ಲಿ ಭಗವಂತ ವಾಸ ಮಾಡಿಕೊಳ್ತಾನೆ. ಆ ನಂತರ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಆವಿರ್ಭೂತ್ ಅಜೋಪಿ, ಭಗವಂತ ಅಜ ನ ಜಾಯತೆ, ಅವನಿಗೆ ಜನನವೇ ಇಲ್ಲ. ಇಲ್ಲದೆ ಹೋದರೂ ಕೂಡ ಭಗವಂತ ತನ್ನನ್ನು ತಾನು ತೋರಿಸಿಕೊಳ್ತಾನೆ, ಅವತಾರ ಮಾಡ್ತಾನೆ ಅಂತ. ಹೀಗೆ ಜೀವರಾಶಿಗಳ ಜನರು ಹೇಗೋ ಹಾಗೆ ಭಗವಂತ ತನ್ನನ್ನು ತಾನು ತೋರಿಸಿಕೊಂಡು ಬಿಟ್ಟ. ಭೀಮಸೇನ ದೇವರ ಅವತಾರ ಮಾಡತಕ್ಕಂಥದ್ದು ಸ್ಪರ್ಶ ಮಾತ್ರೇಣ ಅಂತ ಹೇಳಿಬಿಟ್ಟಿದ್ದಾರೆ. ವಾಯುದೇವರಿಗೆ ಅಷ್ಟು ಶಕ್ತಿ ಇದ್ಮೇಲೆ ಸರ್ವೋತ್ತಮನಾಗಿರತಕ್ಕಂಥ ಭಗವಂತನಿಗೆ ಇಚ್ಛಾ ಮಾತ್ರ. ನರಸಿಂಹಾವತಾರ, ವರಾಹಾವತಾರ, ಕೂರ್ಮ, ಮತ್ಸ್ಯ ಈ ಎಲ್ಲ ಅವತಾರಗಳಿಗೆ ಜನನಿ ಜನಕ ಯಾರು? ಮತ್ಸ್ಯ ಕೂರ್ಮಗಳಿಗೆ ಯಾರು ತಂದೆ ತಾಯಿ? ಭಗವಂತ ಕ್ಷಣದಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡಿದ ಭಗವಂತ ಅಲ್ಲಿ ಕಾಣಿಸಿಕೊಂಡ. ಅದೇ ಭಗವಂತನ ಅವತಾರ ಅಂತ ಕರೆಯತಕ್ಕಂಥದ್ದು. ಗಜೇಂದ್ರ ಮೋಕ್ಷ ಕರೆದು ಕೂಡಲೇ ಭಗವಂತ ಬರ್ತಾನೆ. ಅಲ್ಲಿ ಭಗವಂತ ಅಲ್ಲಿ ಹುಟ್ಟಿದ್ದ ಇಲ್ಲ. ಭಗವಂತ ವೈಕುಂಠದಲ್ಲಿ ತನ್ನ ಲೋಕದಲ್ಲಿರ್ತಕ್ಕಂಥ ಭಗವಂತ ಯಾವಾಗ ಗಜೇಂದ್ರ ಕರೆದ ತಕ್ಷಣದಲ್ಲಿ ಅಲ್ಲಿ ಕಾಣಿಸಿಕೊಳ್ತಾನೆ, ಓಡಿಕೊಳ್ತಾನೆ. ಹೀಗೆ ಭಗವಂತನ ಅವತಾರ ಎನ್ನುವಂತಹದ್ದು ಹಾಗೆ. ಆದ್ದರಿಂದ ಆದರೆ ಆ ವಸುದೇವನಿಗೆ ವಸುದೇವ ದೇವತೆಯರಿಗೆ ಒಂದು ಕೀರ್ತಿಯನ್ನು ಕೊಡಬೇಕು, ಅವರ ಮಗ ಅಂತ ತಾನು ಪ್ರಸಿದ್ಧನಾಗಬೇಕು. ಯಾಕೆಂದ್ರೆ ವರವನ್ನು ಕೊಟ್ಟಿದ್ದಾನೆ, ಸ್ವತಃ ತಾನೇ ವರವನ್ನು ಕೊಟ್ಟಿದ್ದಾನೆ. ಒಂದಲ್ಲ ಎರಡಲ್ಲ 3 ಬಾರಿ ನಾನು ನಿಮಗೆ ಮಗನಾಗಿ ಬರ್ತೇನೆ ಅಂತ ಸ್ವತಃ ಭಗವಂತನೇ ವರವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಪ್ರಕಾರ ಮೊದಲಿಗೆ ಭಗವಂತನ ಅವತಾರ ಕೃಷ್ಣಿ ಸುತಪ ದಂಪತಿಗಳಿಗೆ ಅವರು ಮಾಡಿರ್ತಕ್ಕಂಥ ತಪಸ್ಸಿನ ಫಲವಾಗಿ ಭಗವಂತ ಕೃಷ್ಣಿ ಗರ್ಭ ಎನ್ನುವಂತಹದ್ದು ಅವರ ಮಗನಾಗಿ ಅವತಾರ ಮಾಡ್ತಾನೆ, ಮೊದಲ ಅವತಾರ. ಅದೇ ಕೃಷ್ಣಿ ಮತ್ತು ಸುತಪ ದಂಪತಿಗಳು ಕಶ್ಯಪ ಅದಿತಿಯರಾಗಿ ಜನಿಸಿದಾಗ ತಾನೇ ಕೊಟ್ಟಿರ್ತಕ್ಕಂಥ ವರದಂತೆ ಭಗವಂತ ಮತ್ತೊಮ್ಮೆ ಅವತಾರ ಮಾಡ್ತಾನೆ, ವಾಮನಾಗಿ ಕಾಣಿಸಿಕೊಳ್ತಾನೆ.
ಪುನಃ ಅದೇ ಕಶ್ಯಪ ಅದಿತಿಯರು ವಸುದೇವ ದೇವಕಿಯರಾಗಿ ಜನಿಸಿದಾಗ ಭಗವಂತ ತಾನೇ ಕೊಟ್ಟಿರ್ತಕ್ಕಂಥ ಮೂರನೇ ಅವರದಂತೆ ಕೃಷ್ಣನಾಗಿ ಕಾಣಿಸಿಕೊಳ್ಳುತ್ತಾನೆ. ಆದ್ದರಿಂದ ಭಗವಂತನ ಮೂರು ಅವತಾರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸವೇ ಇಲ್ಲ, ಅದನ್ನು ತೋರಿಸಿಕೊಡ್ತಾನೆ ಭಗವಂತ. ಈ ರೀತಿ 7.5 ತಿಂಗಳಷ್ಟು ಕಾಲ ದೇವಕಿಯ ಗರ್ಭದಲ್ಲಿ ವಾಸ ಮಾಡಿ ಆನಂತರ ಭಗವಂತ ತನ್ನನ್ನು ತಾನು ತೋರಿಸಿಕೊಂಡ ಅಂತ ಹೇಳ್ತಾರೆ. ಅಜ್ಞಜನಮೋಹ ಅಂತ ಮೊದಲಿಗೆ ಕಾರಣವನ್ನು ಹೇಳಿಕೊಟ್ಟಿದ್ದಾರೆ ಆಚಾರ್ಯರು ಅಂತ, ಅದನ್ನ ಮೊದಲೇ ಮಾಡಿ. ಹೀಗೆ ಭಗವಂತ ಭಗವಂತ ಗರ್ಭವಾಸ ಅಂದ್ರೆ ಗರ್ಭವಾಸ ದುಃಖ ಅಲ್ಲ. ಭಗವಂತ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿದಾದ್ರೆ ಮೊದಲು ಇರಲಿಲ್ಲ ಭಗವಂತ ಅಲ್ಲಿ. ಭಗವಂತ ಮೊದಲು ಅಲ್ಲಿ ಇದ್ದಾನೆ. ಅವತಾರ ಮಾಡಬೇಕು ಎನ್ನುವಂತ ಸಂಕಲ್ಪದಂತೆ ಭಗವಂತ ಗರ್ಭವನ್ನು ಪ್ರವೇಶ ಮಾಡಿದರು. ಆನಂತರ ಭಗವಂತ ಅವತಾರ ಮಾಡ್ತಾನೆ. ಪ್ರಸಿದ್ಧಿ ಕೊಡಬೇಕಲ್ವಾ, ದೇವಿಯ ಮಗ ಅಂತ ಪ್ರಸಿದ್ಧಿ ಕೊಡಬೇಕಲ್ವಾ, ದೇವಕಿಯಿಂದ ಉದರದಿಂದ ಜನಿಸಿದ್ದಾನೆ ಅಂತ ದೇವಕಿಗೆ ಪ್ರಸಿದ್ಧಿಯನ್ನು ಕೊಡಬೇಕಲ್ವಾ. ಸುಮ್ಮನೆ ಹಾಗೆ ಕಾಣಿಸಿಕೊಂಡು ಬಿಟ್ರೆ ದೇವಕಿಯ ಮಗ ಅಂತ ಪ್ರಸಿದ್ಧಿ ಹೋದಾಗ ಅವರಿಗೆ ಮಗನಾಗಿ ಅವತಾರ ಮಾಡುತ್ತೇನೆ ಅಂತ ಭಗವಂತ ವರವನ್ನ ಕೊಟ್ಟಿದ್ದಾನೆ. ಆ ದೃಷ್ಟಿಯಿಂದ ಹಾಗೆ ಕಾಣಿಸಿಕೊಳ್ತಾನೆ ಹೊರತು ಯಾರಿಗೆ ಗರ್ಭವಾಸ, ಜೀವರಾಶಿಗಳಿಗೆ ಗರ್ಭವಾಸ. ಗರ್ಭವಾಸ ಅಂದ್ರೆ ಗರ್ಭವಾಸ ದುಃಖ, ಭಗವಂತನಿಗೆ ದುಃಖ ಇಲ್ಲ. ಗರ್ಭದಲ್ಲಿ ಇರ್ತಾರೆ. ಸೆರೆಮನೆಯಲ್ಲಿ ಕಾರಾಗೃಹದಲ್ಲಿ ಕೈದಿಗಳು ಇರ್ತಾರೆ, ಜೈಲರ್ ಕೂಡ ಕಾರಾಗೃಹದಲ್ಲಿ ಇರ್ತಾನೆ. ಕಾರಾಗೃಹದಲ್ಲಿ ಜೈಲರ್ ಇದ್ದಾನೆ ಅಂದ್ರೆ ಜೈಲರ್ ಕಾರಾಗೃಹದಲ್ಲಿ ಕೈದಿ ಅಲ್ಲ, ಕೈದಿಗಳಿಗೆ ಶಿಕ್ಷೆ ಇದೆ, ಕೈದಿಗಳಿಗೆ ದುಃಖ ಇದೆ. ಜೈಲರ್ಗೆ ದುಃಖ ಇಲ್ಲ, ಅವನಿಗೆ ಅವನ ಕೈದಿ ಅಲ್ಲ, ಅವನ ಕಾರಾಗೃಹ ಶಿಕ್ಷೆ ಇಲ್ಲ, ಕಾರಾಗೃಹದಲ್ಲಿ ಇರ್ತಾನೆ. ಅವನು ಅದರ ಓನರ್ ನಾಯಕನಾಗಿ ಇರ್ತಾನೆ, ಅದರ ಪ್ರಭುವಾಗಿ ಇರ್ತಾನೆ, ಅದನ್ನು ನಿಯಮನ ಮಾಡ್ತಾನೆ ಹೊರತು ಅವನಿಗೆ ಸೆರೆಮನೆ ವಾಸ ದುಃಖ ಎನ್ನುವಂತದ್ದು ಇದು. ಹಾಗೆ ಭಗವಂತ ಗರ್ಭದಲ್ಲಿದ್ದಾನೆ ಅಂತ ಹೇಳಿದ ತಕ್ಷಣ ಗರ್ಭವಾಸ ದುಃಖ ಇರಬೇಕು ಅಂತೇಳಿ ಪ್ರತಿಯೊಬ್ಬ ಜೀವನು ಗರ್ಭದೊಳಗೆ ಪ್ರವೇಶ ಮಾಡಿದಾಗ ಜೀವನೊಳಗೆ ಭಗವಂತ ಇದ್ದಾನೆ, ಗರ್ಭದೊಳಗೂ ಭಗವಂತ ಇದ್ದಾನೆ. ಜೀವನಿಗೆ ಗರ್ಭವಾಸ ದುಃಖ ಇದೆ, ಜೀವನ ಜೊತೆಗಿರತಕ್ಕಂಥ ಭಗವಂತನ ಗರ್ಭವಾಸ ದುಃಖವೇ ಇಲ್ಲ. ಆದ್ದರಿಂದ ಇಲ್ಲಿ ಭಗವಂತ ದೇವಕ್ಕೆ ಗರ್ಭವನ್ನು ಪ್ರವೇಶ ಮಾಡತಕ್ಕಂಥದ್ದು ಕೇವಲ ತಾನು ಅಜ್ಞಜನರಿಗೆ ಮೋಹವನ್ನು ಕೊಡುವುದು ಒಂದು. ಆದರೆ ದೇವಕಿಯ ಗರ್ಭ, ದೇವಕಿಯ ಮಗ ವಸುದೇವರ ಮಗ ಅಂತ ಪ್ರಸಿದ್ಧಿ ಬರಬೇಕು, ಆ ಕೀರ್ತಿಯನ್ನು ಅವರಿಗೆ ಕೊಡಬೇಕು, ಅವರಿಗೆ ವರವನ್ನು ತಾನು ಕೊಟ್ಟಿದ್ದೇನೆ ಎಂಬಂತಹ ದೃಷ್ಟಿಯಿಂದ ಭಗವಂತ ಆ ರೀತಿ ಕಾಣಿಸಿಕೊಳ್ತಾನೆ ಹೊರತು ಗರ್ಭವಾಸ ದುಃಖಗಳು ಭಗವಂತನಿಗೆ ಸರ್ವಥಾ ಇಲ್ಲ ಅಂತ ಅದನ್ನ ತೋರಿಸಿಕೊಡ್ತಾರೆ. ಹೀಗೆ ಭಗವಂತ 7 ತಿಂಗಳ ಕಾಲ ವಾಸ ಮಾಡ್ತಾನೆ. ವಾಸ ಮಾಡಿಬಿಟ್ಟು ಅಲ್ಲಿ ಬರ್ತಾನೆ. ಯಾಕೆಂದ್ರೆ ಕಂಸ ಕಾಯ್ತಾ ಇದ್ದಾನೆ, ಕಂಸ ಕಾಯ್ತಾ ಇದ್ದಾನೆ. ದೇವಕ್ಕೆ 8ನೇ ಗರ್ಭ ಯಾವಾಗ ಬರುತ್ತೆ ಅಂತ. ಯಾಕೆಂದ್ರೆ 7ನೇ ಗರ್ಭ ಶೇಷ ಯಾವಾಗ ದೇವಕ್ಕೆ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ 3 ತಿಂಗಳುಗಳ ಕಾಲ ಅಲ್ಲಿದ್ದು ಆನಂತರ ದುರ್ಗಾದೇವಿ ಮಾಯೆಯಿಂದ ಏನು ಮಾಡ್ತಾಳೆ, ರೋಹಿಣಿ ಗರ್ಭಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕಂಸ ಲೆಕ್ಕ ಮಾಡ್ತಾ ಇದ್ದ 1, 2, 3, 4 7ನೇ ಗರ್ಭ ಹೋಯ್ತು, ಸ್ರಾವ ಆಯಿತು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. 8ನೇ ಗರ್ಭಕ್ಕೋಸ್ಕರ ಕಾಯ್ತಾ ಇದ್ದ. ಭಗವಂತ ನೇರವಾಗಿ ಅಲ್ಲಿ ಅವತಾರ ಮಾಡಬೇಕು. ಅವತಾರ ಮಾಡಲಿಲ್ಲ, ಯಾಕೆಂದ್ರೆ ಕಂಸ ಗೊತ್ತಾಗ್ಬೇಕು ದೇವಕ್ಕೆ 8ನೇ ಬಾರಿ ಗರ್ಭಿಣಿ ಆಗಿದ್ದಾಳೆ, ಈ 8ನೇ ಗರ್ಭವೇ ತನಗೆ ಮೃತ್ಯು ಅಂತ ಗೊತ್ತಾಯಿತು. ಆಮೇಲೆ ಆ ಮಗುವನ್ನು ಸಂಹಾರ ಮಾಡಬೇಕು ಎನ್ನುವಂಥದ್ದು ಕಂಸನ ಉದ್ದೇಶ ಆಗಿತ್ತು. ಹಾಗಾಗಿ ದೇವಿಗೆ ಗರ್ಭಿಣಿಯೂ ಆಗ್ತಾನೆ, ಅಲ್ಲಿ ವಾಸ ಮಾಡ್ತಾನೆ ಭಗವಂತ. ಗರ್ಭವಾಸ ದುಃಖ ಇಲ್ಲ ಇತರ ಜೀವರಾಶಿಗಳಲ್ಲಿ. ಯಾಕೆ ವಾಯುದೇವರಿಗೆ ಗರ್ಭವಾಸ ದುಃಖ ಇಲ್ಲ. ವಾಯುದೇವರಿಗೆ ಹೇಳಿದಾಗೆ ಅಲ್ಲಿರ್ತಕ್ಕಂಥ ಜೀವನವನ್ನು ಹೊರಹಾಕಿ ವಾಯುದೇವರ ಪ್ರವೇಶವನ್ನು ಮಾಡ್ತಾರೆ ಹೊರತು ವಾಯುದೇವರಿಗೆ ಗರ್ಭವಾಸ ದುಃಖ ಎನ್ನುವಂಥದ್ದು ಸರ್ವಕಾಲ. ಹಾಗಾಗಿ ಅದೇ ವಾಯುದೇವರಿಗೆ ಗರ್ಭವಾಸ ದುಃಖ ಇಲ್ಲ ಅಂದ್ರೆ ಸರ್ವೋತ್ತಮನಾಗಿರತಕ್ಕಂಥ ಅಲ್ಲಿ ವಾಯುದೇವರು ಹಾಗೆ ಉಲ್ಲೇಖ ಮಾಡುವ ಹಾಗೆ ಆ ಕ್ಷಣದಲ್ಲಿ ಜೀವನನ್ನ ಹೊರಗೆ ಹಾಕಿ ಅಲ್ಲಿ ವಾಯುದೇವರು ಪ್ರವೇಶ ಮಾಡಿ ಕೂಡಲೇ ಅವತಾರ ಮಾಡ್ತಾರೆ ಹೊರತು ವಾಯುದೇವರಿಗೂ ಗರ್ಭವಾಸ ದುಃಖ ಇಲ್ಲ ಅಂತ ತೋರಿಸಿಕೊಟ್ಟು ಬಿಟ್ಟಿದ್ದಾರೆ. ಸರ್ವೋತ್ತಮನಾಗಿರತಕ್ಕಂಥ ಭಗವಂತ ಜೀವೋತ್ತಮನಾಗಿರತಕ್ಕಂಥ ವಾಯುದೇವರಿಗೆ ಗರ್ಭವಾಸ ದುಃಖ ಇಲ್ಲ ಅಂದಮೇಲೆ ಭಗವಂತನಿಗೆ ಎಲ್ಲಿಂದ ಗರ್ಭವಾಸ ದುಃಖ? ಆ ಭಗವಂತನ ಶರೀರ ಅದು ಶುಕ್ಲ ಶೋಣಿದಿಂದ ಆಗಿರತಕ್ಕಂಥ ಶರೀರವೇ ಅಲ್ಲ. ಇತರ ಜೀವರಾಶಿಗಳ ಶರೀರಕ್ಕೆ ಒಳಗೆ ಬೆಳವಣಿಗೆ ಎನ್ನುವಂಥದ್ದು ಇರುತ್ತೆ, ಬೆಳೀತಾ ಇರುತ್ತೆ, ತಿಂಗಳು ಬೆಳೆಯುತ್ತೆ, ದಿನವೂ ಬೆಳೆಯುತ್ತೆ. ಆ ರೀತಿ ಇರತಕ್ಕಂತಹ ವೃದ್ಧಿಕ್ರಾಸ ಭಗವಂತನಿಗೆ ಇಲ್ಲವೇ. ಹಾಗಾಗಿ ಅಲ್ಲಿ ಅವತಾರ ಮಾಡುವಾಗ ತೋರಿಸಿಕೊಂಡು ಮತ್ತೆ ಬರ್ತಾನೆ. ಒಳಗಿರತಕ್ಕಂಥ ಭಗವಂತ ಹೊರಗೆ ಹೇಗಿದ್ದಾನೆ ಅಂತ ಕಾಣಿಸಿಕೊಳ್ತಾನೆ. ಹೀಗೆ ಆ ಕಾಲದಲ್ಲಿ ಒಂದು ಕಂಸ ಅಂತಲ್ಲ, ಅದೃಶ್ಯರಾಗಿದ್ದುಕೊಂಡು ಅನೇಕ ಕಲ್ಯಾಣ ದೈತ್ಯರು ಭಗವಂತನನ್ನ, ಭಗವದ್ ಭಕ್ತರನ್ನ, ಅವರು ಏನೇನು ಮಾಡ್ತಾರೆ, ಅವರ ಅವತಾರ ಪ್ರಜನ್ನ ಯಾವ ರೀತಿ ಎನ್ನುವಂತಹದನ್ನ ಗಮನಿಸ್ತಾ ಇರ್ತಾರೆ. ಆ ಗಮನಿಸುವಂತಹ ಅಸುರಗನಿಗೆ ಮೋಹವನ್ನು ಕೊಡಬೇಕು. ಕೃಷ್ಣ ಹುಟ್ಟಿಬಿಟ್ಟಿದ್ದಾನೆ,
ಎಲ್ಲರಂತೆ ಭಗವಂತ ಕೃಷ್ಣನಾಗಿ ಜನಿಸಿದ್ದಾನೆ. ಆದ್ರಿಂದ ಕೃಷ್ಣನ ಶರೀರವು ಕೂಡ ದೇವಕಿಯ ಗರ್ಭದಿಂದ ಬಂದದ್ರಿಂದ ಅದು ಕೂಡ ಶುಕ್ಲ ಶೋಣದಿಂದ ಆಗಿದೆ. ಅದು ಪಾಂಚಭೌತಿಕ ಶರೀರ ಅಂತ ಆ ಒಂದು ಅಜ್ಞಾನ ಅಸುರ ಜನರಿಗೆ ಬರಲಿ ಎಂಬಂತಹ ದೃಷ್ಟಿಯಿಂದ ಭಗವಂತ ಆ ರೀತಿ ಮಾಡತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾರೆ. 7.5 ತಿಂಗಳಷ್ಟು ಕಾಲ ಇದ್ದು ಭಗವಂತ ಅವತಾರ ಮಾಡತಕ್ಕಂಥದ್ದು. 7 ಆಯ್ತು, 7 ಮತ್ತು 8ನೇ ತಿಂಗಳು. ಆ 8ನೇ ತಿಂಗಳಲ್ಲಿ ಭಗವಂತ ಅವತಾರ ಮಾಡ್ತಾರೆ. 8 ಆ ಸಂಖ್ಯೆ ಬಹಳ ಮಹತ್ವ. 8ನೇ ಮಗುವೆ ಭಗವಂತ. ದೇವಕಿಯ ಅಷ್ಟಮ ಗರ್ಭ ಭಗವಂತ ಆಗಿದ್ದಾರೆ. ಭಗವಂತ ಅವತಾರ ಮಾಡತಕ್ಕಂಥದ್ದು ಕೂಡ ಅಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಿಂದ ಭಗವಂತ ಅವತಾರ ಮಾಡತಕ್ಕಂಥದ್ದು. ಮತ್ತು 8ನೇ ತಿಂಗಳು ಅಷ್ಟಮ ಮಾಸ, ಆ ತಿಂಗಳು 8ನೇ ತಿಂಗಳಲ್ಲಿ ಭಗವಂತ ಅವತಾರ ಮಾಡಿರ್ತಕ್ಕಂಥದ್ದು. ದಶಾವತಾರಗಳಲ್ಲಿ ಕೃಷ್ಣಾವತಾರ ಅದು 8ನೇ ಅವತಾರ. ಯಾಕೆ ಅದನ್ನು ರುಕ್ಮಿಣೀಶ ಜೊತೆ ಸುಂದರವಾಗಿ ವರ್ಣನೆ ಮಾಡತಕ್ಕಂಥದ್ದು. ರಾಜರು ಯಾಕೆ ಭಗವಂತ ಅವತಾರ ಮಾಡಿದ್ದು 8ನೇ ಮಗುವಾಗಿ ಅಂದರೆ, ಅಥೋ ಜಯಂತ್ಯಾ ಉದಭೂತ್ ನಿಶೀಥೆ ಶಶೀವ ದೇವಕಿ ಉದರೋದಯಾತ್ರೆ ದಿಗಷ್ಟಗೆ ರಾತ್ರಿ ಚರಾನ್ ಜಿಗೀಶೋ ತಿಥಿ ನಿಶಾಸಾಚ ಗುಣೋಚಿತ. 8 ದಿಕ್ಕುಗಳಲ್ಲೂ ದುಷ್ಟರಿದ್ದಾರೆ, ದೈತ್ಯರಿದ್ದಾರೆ. ಹೀಗೆ ತಾನು 8ನೆಯ ಮಗುವಾಗಿ 8ನೆಯ ತಿಥಿಯಂದು 8ನೇ ಮಾಸದಲ್ಲಿ ಅವತಾರ ಮಾಡತಕ್ಕಂಥದ್ದು 8 ದಿಕ್ಕುಗಳಲ್ಲಿ ಸೇರಿರತಕ್ಕಂತಹ ದುಷ್ಟ ದೈತ್ಯರನ್ನ ಸಂಹಾರ ಮಾಡುವುದಕ್ಕೋಸ್ಕರವೇ 8ನೇ ಅವತಾರ ಅಂತ ಅದನ್ನು ತೋರಿಸಿಕೊಡ್ತಾರೆ. ಹೀಗೆ ಭಗವಂತ 8ನ್ನ ಕೊಡ್ತಾನಂತೆ ಎಲ್ಲರಿಗೂ, ಎಲ್ಲದಕ್ಕೂ. ಸೃಷ್ಟ್ಯಾದಿ ಅಷ್ಟಕರ್ತ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷ ಎಂಬಂತಹ ಅಷ್ಟಕಗಳನ್ನ 8ನ್ನ ಕೊಡತಕ್ಕಂತಹ ಭಗವಂತ ಪ್ರಪಂಚಕ್ಕೆ. ಹಾಗೆ ಅಲ್ಲಿಯೂ ಕೂಡ 8 ಎನ್ನುವಂತಹದ್ದು. ಹೀಗೆ ಭಗವಂತ ಯೋಗಿಗಳು ವಿಶೇಷವಾಗಿ ಧ್ಯಾನ ಯೋಗದಿಂದ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ಆ ಯೋಗಿಗಳು ಎಂಥವರು ಅಂದರೆ ಅಷ್ಟೈಶ್ವರ್ಯ ಯುಕ್ತರು ಅಂತ ಕರೀತಾರೆ. ಅಣಿಮಾ ಮಹಿಮಾದಿ ಅಷ್ಟೈಶ್ವರ್ಯಗಳನ್ನು ಸಿದ್ಧಿ ಮಾಡಿಕೊಂಡಿರತಕ್ಕಂಥ ಯೋಗಿಗಳಿಂದ ಗಮ್ಯ ಅದು ಭಗವಂತ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ವಿಶೇಷವಾಗಿ ಆಚಾರ್ಯರು ಉಲ್ಲೇಖ ಮಾಡಿದಂತೆ ಅಷ್ಟ ಮಹಾಮಂತ್ರಗಳಿಂದ ಉಪಾಸ್ಯನಾಗಿರತಕ್ಕಂಥದ್ದು ಅದು ಭಗವಂತ. ಅಷ್ಟೇ ಅಲ್ಲ, ಕೃಷ್ಣನಿಗೆ ಅಷ್ಟ ಮಹಿಷಿಯರು 8 ಜನ, 16,108 ಇದ್ದರೂ ಕೂಡ ಅದರಲ್ಲಿ ಪ್ರಧಾನರು ರುಕ್ಮಿಣಿ ಸತ್ಯಭಾಮಿಯರಾದರೂ ಕೂಡ ಉಳಿದ 6 ಜನರಲ್ಲಿ ಕೂಡ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಸಂವಿಧಾನ. ಆದ್ದರಿಂದ ಅಷ್ಟ ಮಹಿಷಿಯರ ಭಗವಂತ ಪತಿಯಾಗಿರತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಭಗವಂತ ಓಂಕಾರ ಪ್ರತಿಪಾದ್ಯ, ಓಂಕಾರಕ್ಕೆ 8 ಅಕ್ಷರಗಳು, ಅಷ್ಟಾಕ್ಷರದಿಂದ ಕೂಡಿರತಕ್ಕಂಥ ಓಂಕಾರ ಪ್ರತಿಪಾದ್ಯನಾಗಿರತಕ್ಕಂಥದ್ದು ಭಗವಂತ. ಅಷ್ಟಾಕ್ಷರ ನಾರಾಯಣ ಅಷ್ಟಾಕ್ಷರ ಅಂತಲೇ ಹೇಳ್ತೇವೆ. ನಾರಾಯಣ ಅಷ್ಟಾಕ್ಷರ ಮಂತ್ರ ಪ್ರತಿಪಾದ್ಯನಾಗಿರತಕ್ಕಂಥದ್ದು ಕೂಡ ಭಗವಂತ. ವಿಶೇಷವಾಗಿ ಭಗವಂತ ಅವತಾರ ಮಾಡಿ ಅನೇಕ ಕರ್ಮಗಳ ಕಾರ್ಯಗಳನ್ನು ಕೂಡ ಭಗವಂತ ಮಾಡ್ತಾನೆ. ಅದರಲ್ಲಿ ಭೀಷ್ಮಾಚಾರ್ಯರು, ವಿಶೇಷವಾಗಿ ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ಸತ್ಯ ಮಾಡಿಬಿಟ್ಟಿದ್ದಾನೆ ಭಗವಂತ. ತನ್ನ ಪ್ರತಿಜ್ಞೆಯನ್ನು ಮುರಿದರೂ ಕೂಡ ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ಸತ್ಯ ಮಾಡಿದ್ದಾನೆ. ಭೀಷ್ಮಾಚಾರ್ಯರು ಕೂಡ 8ನೆಯ ವಸು, 8ನೆಯ ವಸು ಭೀಷ್ಮ, ಜೀವನಾಮಕ ವಸು ಭೀಷ್ಮರಾಗಿ ಜನಿಸಿರತಕ್ಕಂಥದ್ದು. ಅಂತಹ ಅಷ್ಟಮ ವಸುವಿಗೆ ಉದ್ಧಾರ ಮಾಡತಕ್ಕಂಥದ್ದು, ಅನುಗ್ರಹ ಮಾಡತಕ್ಕಂಥದ್ದು ಭಗವಂತನ 8ನೆಯ ಅವರ. ಅಷ್ಟೇ ಅಲ್ಲ, ಅಪಾಸ್ತಂ ರಸೋ ಯೋಷ್ಟಮ ಅಂತ ವಾಯುಸ್ಥಿತಿಯನ್ನು ಹೇಳ್ತೇವೆ. 6 ವಸಗಳು ಪ್ರಸಿದ್ಧ, 7ನೇದೇ ಇಲ್ಲ ಅಂದಮೇಲೆ ಇನ್ನು 8ನೇದು ಎಲ್ಲಿಂದ ಬರಬೇಕು? ಹಾಗಾಗಿ ಆ ರೀತಿಯ ಅಷ್ಟಮ ರಸದಂತೆ ಭಗವಂತನಿಗೆ ಸಮಾನವಾಗಿರತಕ್ಕಂಥವನಾಗಿ, ಭಗವಂತನಿಗಿಂತ ಉತ್ತಮನಾಗಿರತಕ್ಕಂಥವನಾಗಿ ಸರ್ವದಾ ಅಸಂಭಾವಿತ 8ನೇದು ಭಗವಂತನಿಗೆ. ಹೀಗೆ ವಿಶೇಷವಾಗಿ 8 ಇರುವಂತಹದ್ದು ಅಷ್ಟ ಸಂಖ್ಯೆ, ಅದು ವಿಶೇಷವಾಗಿರತಕ್ಕಂಥದ್ದು ಅಂತ ಭಗವಂತ ಆ ದಿನದಂದು ಅವತಾರ ಮಾಡತಕ್ಕಂಥ ವರ್ಣನೆ ಮಾಡ್ತಾರೆ. ಭಗವಂತ ಅವತಾರ ಮಾಡಿದ, ಭಗವಂತ ಕಾಣಿಸಿಕೊಂಡ 7 ತಿಂಗಳಷ್ಟು ಕಾಲ ಇದ್ದದ್ದರಿಂದ ವಸುದೇವ ದೇವಕಿಯರನ್ನ ಕೃಷ್ಣನ ತಂದೆ ತಾಯಿ ಅಂತ ಹೇಳೋದಾದ್ರೆ ದೃಷ್ಟಾಂತ ಕೊಡ್ತಾರೆ. ಮುಂದೆ ಆಚಾರ್ಯ ಹೇಳ್ತಾರೆ, ಯಥಾ ಪುರಾಸ್ತಂಭದ ಆದಿರಾಸಿ ಅಶುಕ್ಲ ರಕ್ತೋಪಿ ನೃಸಿಂಹ ರೂಪ ತಥೈವ ಕೃಷ್ಣೋಪಿ ತಥಾಪಿ ಮಾತಾ ಪಿತೃಕ್ರಮಾದೇವ ವಿಮೋಹಯತ್ಯ. ಇಲ್ಲ, ವಸುದೇವನ ಶರೀರವನ್ನು ಪ್ರವೇಶ ಮಾಡಿ, ದೇವಕಿ ಶರೀರವನ್ನು ಪ್ರವೇಶ ಮಾಡಿ 8 ತಿಂಗಳಲ್ಲಿ ಇದ್ದು ಹುಟ್ಟಿದಾರೆ ಅಂದರೆ ಅವರ ಶರೀರವು ಪ್ರಾಕೃತ ಶರೀರವೇ, ಪಂಚಭೌತಿಕ ಶರೀರವೇ, ಇತರ ಜೀವರಾಶಿಗಳಂತೆ ಅವರ ಶರೀರ ಅಂತ ಅನೇಕರು ವಾದ ಮಾಡತಕ್ಕಂಥದ್ದು ಇದೆ. ಅದಕ್ಕೆ ಆಚಾರ್ಯರ ದೃಷ್ಟಾಂತ ಕೊಡ್ತಾರೆ. ಯಥಾ ನರಸಿಂಹಾಕೃತ್ಯರಾವಿರಾಸಿ, ಭಗವಂತ ನರಸಿಂಹನಾಗಿ ಅವತಾರ ಮಾಡತಕ್ಕಂಥದ್ದು ನರಸಿಂಹ ರೂಪದಿಂದ. ನರಸಿಂಹನಿಗೆ ಯಾರು ತಂದೆ ತಾಯಿ?
ಆ ಸ್ತಂಭವನ್ನು ಹೇಳ್ತಾರೆ ಯಾರಾದರೂ, ಸ್ತಂಭವೇ ತಂದೆ ಸ್ತಂಭವೇ ತಾಯಿ ಅಂತ. ಎಷ್ಟು ದಿನಗಳ ಮುಂಚೆ, ಎಷ್ಟು ತಿಂಗಳ ಮುಂಚೆ ಭಗವಂತ ಅಲ್ಲಿ ಹೋಗಿ ಸೇರಿಕೊಂಡಿದ್ದ. ಸ್ತಂಭವನ್ನೇ ತಂದೆ ತಾಯಿ ಅಂತ ಹೇಳಬೇಕಾದ್ರೆ 1 ವರ್ಷ ಆದರೂ ಮುಂಚೆ ಸೇರಿಕೊಂಡದ್ದು ಭಗವಂತ ಅದರೊಳಗೆ ಇಲ್ಲ. ಯಥಾ ನರಸಿಂಹಾಕೃತಿ ಆವಿರಾಸೀತ್ ಅಶುಕ್ಲ ರಕ್ತೋಪಿ, ಅಲ್ಲಿ ಶುಕ್ಲ ಅಶೋಕಿಗೆ ಭಗವಂತನ ಶರೀರ ಆಗಲೇ ಅದೇ ರೀತಿ ತಥೈವ ಕೃಷ್ಣೋಪಿ, ಹಾಗೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಕೂಡ ನರಸಿಂಹ ರೂಪಂತೆ. ತಥಾಪಿ ಮಾತಾ ಪಿತೃ ಕ್ರಮಾದೇವ, ತಾಯಿ ತಂದೆಯರ ಸಂಬಂಧ ಹೇಗೆ ಸಂತಾನ ಎನ್ನುವಂತಹದ್ದು ಜೀವರಾಶಿಗಳ ಜನನ ಎನ್ನುವಂತಹದ್ದಾಗುತ್ತೋ ಅದೇ ರೀತಿ ಭಗವಂತ ತನ್ನನ್ನು ತಾನು ತೋರಿಸಿಕೊಳ್ತಕ್ಕಂಥದ್ದು ಯಾಕೆ? ಜನಾನ್ ವಿಮೋಹಯತಿ, ಅಜ್ಞ ಜನರಿಗೆ ಮೋಹವನ್ನು ಕೊಡುವುದಕ್ಕೋಸ್ಕರವೇ ಅಂತ ಕಾರಣವನ್ನು ಹೇಳ್ತಾ, ಯಾಕೆ ಅಂದರೆ ಅವನು ಅಜಃ, ಅವನಿಗೆ ಜನನವೇ ಇಲ್ಲ ಅಂತ ಅದನ್ನು ಆಚಾರ್ಯರು ಸಮರ್ಥನೆ ಮಾಡ್ತಾ ಇದ್ದಾರೆ. ಪುನಃ ಅದನ್ನೇ ಹೇಳ್ತಾರೆ ಮುಂದುವರೆದು, ಪಿತೃಕ್ರಮಂ ಮೋಹನಾರ್ಥಂ ಸಮೇತಿ. ಈ ಪಿತೃಕ್ರಮ ತಾಯಿ ತಂದೆ ತಾಯಿ ಶರೀರವನ್ನು ಪ್ರವೇಶ ಮಾಡಿ ಜನನ ಅವತಾರ ಮಾಡತಕ್ಕಂಥದ್ದೇನಲ್ವಾ ಸ್ಪಷ್ಟವಾಗಿ ಹೇಳತಕ್ಕಂಥದ್ದು ಮೋಹನಾರ್ಥವೇವ ಅಂತ ಹೇಳಿಬಿಡ್ತಾರೆ. ಅಸುರ ಜನರ ಮೋಹಕ್ಕೋಸ್ಕರ ಭಗವಂತ ತನ್ನನ್ನು ತೋರಿಸಿಕೊಂಡಿರತಕ್ಕಂಥದ್ದು ಹೊರತು ನ ತಾವತ ಶುಕ್ಲತೋ ರಕ್ತದಷ್ಟ, ಭಗವಂತನಿಗೆ ಶುಕ್ಲ ಶೋಣದಿಂದ ಕೂಡಿರತಕ್ಕಂಥ ಶರೀರ ಸಂಬಂಧ ಎನ್ನುವಂಥದ್ದು ಸರ್ವಥಾ ಇಲ್ಲವೇ ಇಲ್ಲ. ಹಾಗಾಗಿ ಜಾತೋಷ್ಯ ದೇಹಸ್ಥಿತಿ ದರ್ಶನಾಗ ಅದು ಅಲ್ಲ ತೋರಿಸಿಕೊಡ್ಬೇಕಲ್ಲ. ಅಜ್ಞಜನರಿಗೇನೋ ಸರಿ, ಸಜ್ಜನರಿಗೆ ಸಜ್ಜನರು ಹಾಗೆ ತಿಳ್ಕೊಂಡು ಬಿಟ್ರೆ ಹೇಗೆ? ಅವರು ಮೋಹ ಬಂದ್ಬಿಟ್ರೆ ಹೇಗೆ? ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಸಶಂಕ ಚಕ್ರಾಂತ ಗದಃ ಸದೃಷ್ಟ, ಅವತಾರ ಮಾಡುವಂತಹ ಸಮಯದಲ್ಲಿ ದೇವತೆಗಳಿಗೆಲ್ಲರಿಗೂ ಭಗವಂತ ಕಾಣಿಸಿಕೊಡ್ತಾನೆ. ಅದೇ ರೀತಿ ತಾಯಿ ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ವಸುದೇವ ದೇವಕಿಯರಿಗೂ ಭಗವಂತ ಕಾಣಿಸಿಕೊಡ್ತಾನೆ. ಹೇಗೆ? ಸಶಂಖ ಚಕ್ರಾಬ್ಜ ಗದ, ಶಂಖ ಚಕ್ರ ಗದ ಪದ ಇವುಗಳನ್ನು ಧಾರಣೆ ಮಾಡಿಕೊಂಡು ಭಗವಂತ ದರ್ಶನವನ್ನ ಕೊಟ್ಟ ಅಂತ. ಯಾವುದೇ ಮಗು ಜನಿಸಬೇಕಾದ್ರೆ ಈ ರೀತಿ ಜನಿಸತಕ್ಕಂಥ ಸರ್ವಥಾ ಇಲ್ಲವೇ ಇಲ್ಲ. ಯಾವ ದೇವತೆಯೂ ಕೂಡ ಈ ರೀತಿ ಜನಿಸಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಹಾಗೆ ಕಾಣಿಸಿಕೊಂಡಿದ್ದಾನೆ ಅಂದರೆ ಭಗವಂತನ ಶರೀರ ಅದು ಪಂಚಭೂತಗಳಿಂದ ನಿರ್ಮಿತವಾಗಿರತಕ್ಕಂಥ ಶುಕ್ಲ ಶೋಣದಿಂದಾಗಿರತಕ್ಕಂಥ ಶರೀರವೇ ಅಲ್ಲ ಅಂತ ಆ ಭಗವಂತನನ್ನು ಕೊಂಡಾಡತಕ್ಕಂಥದ್ದು ಆಚಾರ. ಕೇವಲ ಶಂಖಚಕ್ರದಿಂದ ಪದ್ಮಂತ್ರ ಅಷ್ಟೇ ಅಂದ್ಕೊಳ್ಬೇಡಿ, ಅದು ಉಪಲಕ್ಷಣ. ಉಪಲಕ್ಷಣ ಇನ್ನೊಂದಿಷ್ಟು ಇದೆ. ಭಗವಂತ ಮುಂದೆ ಹೇಳ್ತಾರೆ, ವನಮಾಲೆಯನ್ನು ಧರಿಸಿಕೊಳ್ತಾರೆ. ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಎನ್ನುವಂತಹದ್ದು ಇದ್ದೇ ಇರುತ್ತೆ. ಆ ಶ್ರೀವತ್ಸ ಚಿಹ್ನೆಯನ್ನು ನೋಡಿದಾಗ ಏನು, ಮೂಲ ರೂಪದ ಭಗವಂತನಲ್ಲಿಯೂ ಶ್ರೀವತ್ಸ ಚಿಹ್ನೆ ಇದೆ, ಆ ಕೃಷ್ಣನಲ್ಲಿಯೂ ಶ್ರೀವತ್ಸ ಚಿಹ್ನೆ ಇದೆ ಅಂದರೆ ಅದೇ ಭಗವಂತನೇ ನೇರವಾಗಿ ಕೃಷ್ಣನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ನೋಡೋಕ್ಕೆ ಸ್ಪಷ್ಟ ನಿದರ್ಶನ ಅಂತ ಅದನ್ನು ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಮತ್ಸ್ಯ ಕೂರ್ಮ ಎಲ್ಲ ಅವತಾರಗಳಲ್ಲೂ ಕೂಡ ಶ್ರೀವತ್ಸ ಚಿಹ್ನೆ ಎನ್ನುವಂಥದ್ದು ಭಗವಂತನ ಶರೀರದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಹಿಂದೆಲ್ಲ ಅವತಾರವನ್ನು ಹೇಳಿದ್ದಾರೆ. ಭೀಮಾವತಾರವನ್ನು, ಬಲರಾಮನನ್ನ, ಎಲ್ಲ ದೇವತೆಗಳ ಅವತಾರವನ್ನು ಹಿಂದೆ ಹೇಳುವಾಗ ಈ ರೀತಿ ಅವತಾರ ಮಾಡತಕ್ಕಂಥದ್ದು ಯಾರೂ ಇಲ್ಲವೇ ಇಲ್ಲ. ಅವತಾರವನ್ನು ವರ್ಣನೆ ಮಾಡುವಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವರ್ಣನೆ ಮಾಡತಕ್ಕಂಥದ್ದು ಆಚಾರ. ಆದ್ದರಿಂದ ಇತರ ಜೀವರಾಶಿಗಳಂತೆ ಭಗವಂತನ ಜನ್ಮ ಅಲ್ಲ, ಇತರ ಜೀವರಾಶಿಗಳಂತೆ ಭಗವಂತನ ಶರೀರ ಅಲ್ಲವೇ ಅಲ್ಲ ಅನ್ನುವಂಥದ್ದನ್ನು ನಿರ್ಣಯ ರೂಪದಲ್ಲಿ ಹೇಳ್ತಾರೆ. ಭಗವಂತ ಕಾಣಿಸಿಕೊಂಡ, ಎಲ್ಲ ದೇವತೆಗಳಿಗೂ ಕಾಣಿಸಿಕೊಳ್ತಾ ಇದ್ದಾನೆ. ಅದೇ ರೀತಿ ಆ ದೇವಕಿ ವಸುದೇವರಿಗೂ ಕಾಣಿಸಿಕೊಂಡ. ಹೇಗೆ ಕಾಣಿಸಿಕೊಂಡ? ಮೊದಲಿಗೆ ತಾನು ಕೃಷ್ಣಿ ಸುತಪಾ ದಂಪತಿಗಳಿಗೆ ಹೇಗೆ ಕಾಣಿಸಿಕೊಂಡಿದ್ದನೋ, ಆಮೇಲೆ ವಾಮನನಾಗಿ ಅವತಾರ ಮಾಡೋದಕ್ಕಿಂತ ಮೊದಲು ಕಶ್ಯಪ ಅದಿತಿಯರಿಗೆ ಯಾವ ರೀತಿ ಕಾಣಿಸಿಕೊಂಡಿದ್ದನೋ ಅದೇ ರೀತಿ ವಸುದೇವ ದೇವಕಿಯರಿಗೂ ಕಾಣಿಸಿಕೊಳ್ತಾ ಇದ್ದಾನೆ. ಅಂದರೆ ಭಗವಂತ ತಾನು ಒಂದೇ ರೀತಿ ಇದೆ. ಆದರೆ ಈ ಕಶ್ಯಪ ಅದಿತಿಯರು ವಸುದೇವ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಶರೀರವನ್ನು ತೊಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಹಿಂದಿನ ಜನ್ಮಗಳಲ್ಲೂ ನಾನು ಇದೇ ರೀತಿ ನಮಗೆ ದರ್ಶನವನ್ನು ಕೊಟ್ಟಿದ್ದೇನೆ, ಈಗಲೂ ಕೂಡ ಅದೇ ರೀತಿ ದರ್ಶನವನ್ನು ಕೊಡ್ತೇನೆ ಅಂತ ಭಗವಂತ ದರ್ಶನವನ್ನು ಕೊಟ್ಟು ಅವರಿಗೆ ಜ್ಞಾನವನ್ನು ಕೊಟ್ಟು ಭಗವಂತ ಆಮೇಲೆ ತನ್ನನ್ನು ತಾನು ತೋರಿಸಿಕೊಡತಕ್ಕಂಥ ಆ ಭಗವಂತನ ರೂಪ ಹೇಗಿದೆ ಅನ್ನೋದನ್ನು ಆಚಾರ್ಯರು ಒಂದೆರಡು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ಅನೇಕ ಸೂರ್ಯಾಭ ಕಿರೀಟಯುಕ್ತ ವಿದ್ಯುತ್ ಪ್ರಭೆ ಕುಂಡಲೆ ಧಾರಯಶ್ಚ ಪೀತಾಂಬರೋ ವನಮಾವಿ ಸುನಂತ ಸೂರ್ಯೋರು ದೀಪ್ತಿ ದದೃಶೆ ಗುಣಾರ್ಣವ. ದದೃಶೆ ಅಂತ ಹೇಳ್ತಾರೆ, ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಭಗವಂತನನ್ನ ನೋಡಿದರು ಅಂತ ಹೇಳ್ತಾರೆ. ಹೇಗಿದ್ದ ಭಗವಂತ? ಅನೇಕ ಸೂರ್ಯಾಭ ಕಿರೀಟಯುಕ್ತ. ಭಗವಂತ ಅಲ್ಲ, ಭಗವಂತನ ಶರೀರದಲ್ಲಿರತಕ್ಕಂಥ ಕಿರೀಟ ಇದೆ ಅಲ್ವಾ, ಆ ಕಿರೀಟವೇ ಅನಂತ ಸೂರ್ಯನ ಪ್ರಕಾಶ ಕಿರೀಟಕ್ಕೆ ಇದೆ. ಭಗವಂತನಿಗೆ ಆ ಕಿರೀಟವೇ ಭಗವಂತನ ಸ್ವರೂಪಭೂತವಾಗಿರ್ತಕ್ಕಂಥ ಆಭರಣಗಳು ಇದೆ. ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂಥ ಆಭರಣಗಳು ಭಗವಂತನ ಶಿರಸ್ಸಲ್ಲಿರತಕ್ಕಂಥ ಕಿರೀಟ
ಅನಂತ ಸೂರ್ಯರಂತೆ ಹೊಳಿತಾ ಇದೆಯಂತೆ. ಅಂತಹ ಕಿರೀಟವನ್ನು ಧರಿಸಿಕೊಂಡಿದ್ದಾನೆ ಭಗವಂತ. ವಿದ್ಯುತ್ ಪ್ರಭೆ ಕುಂಡಲೆ, ಕರ್ಣಕುಂಡಲ, ಕಿವಿಗೆ ಕುಂಡಲಗಳನ್ನು ಹಾಕಿಕೊಂಡಿದ್ದಾನೆ. ಅದು ಕೂಡ ಅಷ್ಟೇ ಮಿಂಚಿನಂತೆ ಹೊಳೆಯುವಂತಹ ಕುಂಡಲಗಳು. ಅದನ್ನು ಸಾಮಾನ್ಯರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ನೋಡಬೇಕಾದ್ರೆ ಭಗವಂತ ದಿವ್ಯಾಂತದಾನಿ ತೇಜಸ್ಸು, ಆ ರೀತಿ ದಿವ್ಯ ದೃಷ್ಟಿಯನ್ನು ಕರುಣಿಸಿ ಭಗವಂತ ಅದನ್ನು ತೋರಿಸಿಕೊಳ್ಳಬೇಕು ಹೊರತು ಪ್ರಾಕೃತ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಪೀತಾಂಬರ, ಭಗವಂತನನ್ನು ನೋಡಿ ನಾವು ಪೀತಾಂಬರಧಾರಿ ಅಂತೆಲ್ಲ ಹೇಳ್ತೇವೆ. ವನಮಾಲಿ, ವನಮಾಲೆಯನ್ನು ಭಗವಂತ ಧರಿಸಿಕೊಂಡಿದ್ದಾನೆ. ಹಾಗೆ ಅನಂತ ಸೂರ್ಯೋರು ದೀಪ್ತಿ, ಅನಂತ ಸೂರ್ಯ ಪ್ರಕಾಶವನ್ನು ಹೊಂದಿರತಕ್ಕಂಥ ಭಗವಂತ. ಗುಣಾರ್ಣವ, ಗುಣ ಸಮುದ್ರನಾಗಿರತಕ್ಕಂಥ ಭಗವಂತ ದದರ್ಶಿ, ಅಲ್ಲಿ ಕಾಣಿಸಿಕೊಂಡ ವಸುದೇವ ದೇವಕಿಯರಿಗೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿ ಹೇಳುವಾಗ ತವದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ ವೈಢೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂಡಲಂ ಉದ್ದಾಮ ಕಾಂಚಂಗದ ಕಂಕಣಾದಿವಿಹಿ ವಿರೋಚಮಾನಂ ವಸುದೇವ ಐಕ್ಷತ. ಇಂಥ ಭಗವಂತನನ್ನು ವಸುದೇವ ನೋಡಿದ ಅಂತ ಅದು ಭಾಗವತ ವರ್ಣನೆ ಮಾಡತಕ್ಕಂಥದ್ದು. ಇಲ್ಲಿ ಶಂಖ ಚಕ್ರ ಕದ ಪದ್ಮಗಳನ್ನು ಧರಿಸಿಕೊಂಡು ಭಗವಂತ ಕಾಣಿಸಿಕೊಂಡಾದ್ರೆ ಉಪಲಕ್ಷಣ್ಯ ಇದೆಲ್ಲ ಭಾಗವತನ ಹೇಳತಕ್ಕಂಥ ಅಷ್ಟನ್ನು ಇಟ್ಟುಕೊಳ್ಳಬೇಕು ಅಂತ ಅದನ್ನು ತೋರಿಸಿಕೊಡ್ತಾರೆ. ಅದರಲ್ಲಿ ವನಮಾಲೆಯನ್ನು ಭಗವಂತ ಧರಿಸಿಕೊಂಡಿದ್ದಾನೆ. ಅದನ್ನ ಪುರಾಣಾಂತರದಲ್ಲಿ ಹೇಳುವಾಗ ವನಮಾಲ ಅಂದ್ರೆ ಏನು? ಆಪಾದ ಚುಂಬಿನಿ ಮಾಲಾ ವನಮಾಲೆ ತ್ಯವಿಧೀಯತೆ. ಪಾದದಿಂದ ಆರಂಭಿಸಿ ಶಿರ ಪರ್ಯಂತ ಇರತಕ್ಕಂಥ ಅವನ ಕಂಠ ಪರ್ಯಂತ, ಕಂಠದಲ್ಲಿ ಹಾಕೊಂಡ್ರೆ ಬರೀ ಒಂದು ಚೈನು ನೆಕ್ಲೆಸ್ ಹಾಕೊಂಡಾಗೆ ವಕ್ಷಸ್ಥಳದವರೆಗೆ ಅಷ್ಟೇ ಇಲ್ಲ, ಪಾದದ ಪರ್ಯಂತ ಆಹಾರ ಇರ್ತದೆ. ತೋಮಾಲ ಅಂತ ಹಾಕ್ತಾರೆ, ದೊಡ್ಡದಾಗಿರ್ತಕ್ಕಂಥ ಅದನ್ನು ವನಮಾಲ ಅಂತ ಕರೆಯತಕ್ಕಂಥ ಅಂತಹ ವನಮಾಲೆಯನ್ನು ಭಗವಂತ ಧರಿಸಿಕೊಂಡಿದ್ದಾನೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಭಗವಂತ ಯಾವಾಗ ದರ್ಶನವನ್ನು ಕೊಟ್ಟ ಸ್ತೋತ್ರ ಮಾಡ್ತಾರೆ. ಯಾರು? ಆಕಾಶದಲ್ಲಿ ನಿಂತುಕೊಂಡು ಎಲ್ಲ ದೇವತೆಗಳು, ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಆದ್ದರಿಂದ ಭಗವಂತ ದೇವಕಿ ವಸುದೇವರ ಮಗ ಅಲ್ಲವೇ ಇಲ್ಲ. ಯಾಕೆ ಹಿಂದೆ 6 ಜನ ಮಕ್ಕಳು ಜನಿಸಿದ್ದಾರೆ, ಶೇಷನೂ ಜನಿಸ್ತಾನೆ. ಯಾವ ಬ್ರಹ್ಮಾದಿ ದೇವತೆಗಳು ಬರಲಿಲ್ಲ. ಕೃಷ್ಣನಾಗಿ ಅವತಾರ ಮಾಡಿದಾಗ 8ನೇ ಗರ್ಭ ಯಾವಾಗ ಅವತಾರವಾಯಿತು, ಬ್ರಹ್ಮಾದಿ ದೇವತೆಗಳು ಓಡೋಡಿ ಬಂದು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸರ್ವೋತ್ತಮ ಭಗವಂತ ಎಂಬಂತಹದ್ದು ಇಲ್ಲಿಯೇ ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಸ ಕಂಜಯೋನಿ ಪ್ರಮುಖೈ ಸುರೈ ಸ್ತುತಃ. ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ ಅಂತರಿಕ್ಷದಲ್ಲಿ ನಿಂತುಕೊಂಡು. ಆ ಸೆರೆಮನೆಯಲ್ಲಿ ಇದ್ದಂತಹ ವಸುದೇವ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಪಿತ್ರಾಚ ಮಾತ್ರಾಚ ಜಗಾದ ಶೂರ, ಎಲ್ಲರೂ ಕೂಡ ಭಗವಂತನ ಸ್ತೋತ್ರವನ್ನ ಗುಣಗಾನವನ್ನ ಮಾಡತಕ್ಕಂಥದ್ದು ಅಂತ ಇಷ್ಟು ಕೃಷ್ಣಾವತಾರವನ್ನು 2 ಶ್ಲೋಕಗಳಲ್ಲಿ ಆಚಾರ್ಯರು ನಿರ್ಣಯಪೂರ್ವಕವಾಗಿ ಹೇಳ್ತಾರೆ. ಆನಂತರ ಪುನಃ ಮುಂದೆ ಹೇಳಿಬಿಡ್ತಾರೆ. ಆಮೇಲೆ ಜಗಾದ ಶೂರಜಂ, ವಸುದೇವನಿಗೆ ಹೇಳ್ತಾ ಇದ್ದಾರೆ. ಶೂರನ ಮಗ ವಸುದೇವ. ಕೃಷ್ಣ ಹೇಳ್ತಾನೆ ವಸುದೇವನಿಗೆ, ನೋಡು ವಸುದೇವ, ನಯಸ್ವಮಾಂ ನಂದಗ್ರಹ, ಇಲ್ಲಿಂದ ಕೂಡಲೇ ನನ್ನನ್ನು ಕರ್ಕೊಂಡು ಬಂದ್ಬಿಡು, ನಂದ ಗೋಪನ ಮನೆಗೆ ನನ್ನನ್ನು ಕರೆದೊಯ್ಯಿ ಅಂತ ವಸುದೇವನಿಗೆ ಕೂಡಲೇ ಭಗವಂತ ಅಪ್ಪಣೆ ಮಾಡಿಬಿಡ್ತಾನೆ. ತಥೋ ಬಹುವ ದ್ವಿಭುಜೋ ಜನಾರ್ದನ. ಅಷ್ಟು ಹೇಳಿದ ಭಗವಂತ ಕೂಡಲೇ ದ್ವಿಭುಜ, 2 ಕೈಗಳಿಂದ ಕೊಟ್ಟಿರ್ತಕ್ಕಂಥ ಚಿಕ್ಕ ಮಕ್ಕಳು ಹುಟ್ಟಿದಾಗ ಹೇಗಿರ್ತಾರೆ ಅದೇ ರೀತಿ ಚಿಕ್ಕ ಮಗುವಾಗಿ ಆ ದೇವರಿಗೆ ಹಾಸಿಗೆಯಲ್ಲಿ ಭಗವಂತ ಕಾಣಿಸಿಕೊಳ್ತಾನೆ. ದರ್ಶನ ಕೊಟ್ಟಂತ ಹೇಗೆ ಚತುರ್ಭುಜನಾಗಿ ಎಲ್ಲ ಆಭರಣಗಳನ್ನು ಆಯುಧಗಳನ್ನು ಧರಿಸಿಕೊಂಡು ಅವತಾರ ಮಾಡಿ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಭಗವಂತ ವಸುದೇವನಿಗೆ ಏನು ಹೇಳಬೇಕು ಅದನ್ನು ಹೇಳಿಬಿಟ್ಟು ಕೂಡಲೇ 2 ಕೈಗಳಿಂದ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಚಿಕ್ಕ ಮಗುವಿನಿಂದ ತೋರಿಸಿಕೊಂಡು ದೇವಕಿಯ ಹಾಸಿಗೆಯಲ್ಲಿ ಪವಟಿಸಿ ಬಿಡುತ್ತಾನೆ ಭಗವಂತ. ಆದ್ದರಿಂದ ಉದರದಿಂದ ಬರುವಾಗ ಹೇಗೆ ಬಂದ ಹೀಗೆ ಬಂದ್ಬಿಟ್ಟಿದ್ದಾರೆ, ಕಾಣಿಸಿಕೊಟ್ಟಂತೆ ಹೀಗೆ. ಆದ್ದರಿಂದ ಎಲ್ಲ ಜೀವರಾಶಿಗಳಂತೆ ಭಗವಂತನ ಜನನ ಸರ್ವಥಾ ಇಲ್ಲ ಅಂತ ತೋರಿಸಿಕೊಡ್ತಾ ಆಮೇಲೆ ದ್ವಿಭುಜ ಜನಾರ್ದನ, ಅಜ್ಜನ ಹೇಳಿದ್ದೆ ಹಾಗೆ ಜನಾರ್ದನ ಅಂತ ಹೇಳಿಬಿಟ್ಟು ಭಗವಂತನಿಗೆ ಜನನವೇ ಇಲ್ಲ. ವಸುದೇವ ದೇವಕಿಯರ ಜನನವನ್ನು ನಾಶ ಮಾಡತಕ್ಕಂಥ ಭಗವಂತ ಅಂತ ಅದನ್ನು ತೋರಿಸಿಕೊಟ್ಟ ಭಗವಂತ. ಹೀಗೆ ಯಾಕೆ ಭಗವಂತ ವಸುದೇವನಿಗೆ ಹೇಳಿದ ಹಾಗೆ ನನ್ನ ನಂದಗೋಕುಲಕ್ಕೆ ಕರ್ಕೊಂಡು ಹೋಗು, ನಂದಗೋಪನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟ ಭಗವಂತ. ಯಾಕೆ ಹೇಳಬೇಕು? ಹಿಂದೆ 6 ಜನರು ಜನಿಸಿದಾಗ ಏನು ಹೇಳಿದ್ದಿಲ್ಲ. ಅವರು ಜನಿಸಿದ್ರು ಕಂಸ ಬಂದ ಸಾಯಿಲ್ಲ. ಹಾಗೆ ಕೃಷ್ಣಾವತಾರ ಆದಮೇಲೆ ಕಂಸ ಬರ್ತಾ ಇದ್ದ. ಒಂದು ಕೂಡ ಕಂಸನ ಕೃಷ್ಣನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನು ತಿಳಿದು ಕೃಷ್ಣನೇ ಕಂಸನ ಸಂಹಾರ ಮಾಡಿಬಿಟ್ರು, ಮುಗಿದೋದು. ಕ್ಷಣಾರ್ಧದಲ್ಲಿ ಮುಗಿದೋದು ಕೆಲಸವೇ. ಯಾಕೆ ಅಷ್ಟೆಲ್ಲ ಭಗವಂತ ಅಲ್ಲಿ ಹೋಗಿ ಮತ್ತೆ ಅದಕ್ಕೆ ಹೇಳ್ತಾರೆ, ಯದೀಹ ವಾಸುರಂ ಅವತರ್ಹಿ ಕಂಸಃ ಸುಹೃದ್ ವಧ ಕ್ಲೇಶ ವಿದೂರಯ.
ಯಮಾತಿಥಿ ಸ್ಯಾತ್ ಇತಿ ವೀಕ್ಷ್ಯ ಕೃಷ್ಣ ತಥೋ ವ್ರತಂ ಪ್ರತ್ಯಗಮತ್ ಸುಧೀಮ. ಅನೇಕರು ಹೇಳ್ತಾರೆ ಕಂಸನ ಭಯ, ಕಂಸನ ಭಯದಿಂದ ಕೃಷ್ಣ ಏನು ಮಾಡ್ತಾ ಅಲ್ಲಿಂದ ಓಡಿ ಹೋಗಿಬಿಟ್ಟ ಅಂತ ಈ ರೀತಿಯಾಗಿರ್ತಕ್ಕಂಥ ಅನರ್ಥ ಹೇಳ್ತಕ್ಕಂಥದ್ದಿದೆ. ಅದನ್ನು ರಾಜರು ತೋರಿಸಿಕೊಡ್ತಾರೆ, ಆ ಕಾರಣವೇ ಇಲ್ಲ. ಯಾಕೆಂದರೆ ಕಂಸನ ಪರಿವಾರ ಆಗ್ತಿದೆ, ಅವನ ಭೃತ್ಯರ ಒಂದಿಷ್ಟು ಜನ ರಾಕ್ಷಸರು ದುಷ್ಟರೆಲ್ಲ ಇದ್ದಾರೆ. ಮೊದಲಿಗೆ ಅವರನ್ನೆಲ್ಲ ಸಂಹಾರ ಮಾಡಬೇಕು, ಅವರನ್ನು ಸಂಹಾರ ಮಾಡಿ ಆ ದುಃಖವನ್ನು ಕಂಸನಿಗೆ ಕೊಡಬೇಕು. ಮೊದಲಿಗೆ ಕಂಸನನ್ನು ಸಂಹಾರ ಮಾಡಿಬಿಟ್ರೆ ಇವರೆಲ್ಲ ಉಳ್ಕೊಂಡ್ಬಿಡ್ತಾರೆ, ಬದುಕೊಂಡ್ಬಿಡ್ತಾರೆ. ಯಾಕೆ ಅಯ್ಯೋ ಕಂಸನನ್ನೇ ಸಂಹಾರ ಮಾಡಿದ ಮೇಲೆ ನಮ್ಮ ಗತಿ ಅನ್ನೋದು ಎಲ್ಲರೂ ಕೂಡ ಹಾಕಿಬಿಡ್ತಾರೆ, ಎಲ್ಲ ಬೇಕಾದ್ರೆ ಚದುರಿಕೊಂಡು ಹೋಗ್ಬೋದು. ಆದರೆ ಹಾಗಾಗಬಾರ್ದು. ಕಂಸನ ಎಲ್ಲ ವೃತ್ತಿಗಳು ಸತ್ತ ಮೇಲೆ ಕೊನೆಯಲ್ಲಿ ಯಾರು ಹೊಡಿಬಾರ್ದು, ಕೊನೆಯಲ್ಲಿ ಕಂಸನ ಸಂಹಾರ ಆಗಬೇಕು. ಹಾಗಾಗಿ ಆ ಕಂಸನ ವೃತ್ತಿಗಳು ಸೇವಕರು ಅವರು ಮೃತರಾಗಿದ್ದ ದುಃಖ ಅದು ಕಂಸ ಅನುಭವಿಸಬೇಕು. 6 ಜನರನ್ನು ಸಂಹಾರ ಮಾಡಿದ್ದಾನೆ, ಸಜ್ಜನಿಗೆ ಶಿಕ್ಷಣ ಹಿಂಸೆಯನ್ನು ಕೊಟ್ಟಿದ್ದಾನೋ ಅದೆಲ್ಲವನ್ನು ಕಂಸ ಅನುಭವಿಸಬೇಕು. ಹಾಗಾಗಿ ಕಂಸನನ್ನು ಬಿಡಬೇಕು. ಅಲ್ಲಿದ್ದರೆ ಕಂಸನನ್ನು ಸಂಹಾರ ಮಾಡುವುದೇ, ಮತ್ತೆ ಬೇರೆ ಏನು ಆಪ್ಷನ್ನೇ. ಅದಕ್ಕೋಸ್ಕರ ಮೊದಲಿಗೆ ಏನು ಮಾಡ್ತಾರೆ ಕೃಷ್ಣ, ತಾನೇ ಅಲ್ಲಿಂದ ಹೊರಟು ಬಿಟ್ಟ. ಕುಂಭಕರ್ಣ, ಇಂದ್ರಜಿತು ಎಲ್ಲರನ್ನು ಸಂಹಾರ ಮಾಡಿದ ಮೇಲೆ ಭಗವಂತ ರಾಮಚಂದ್ರ ರಾವಣನ ಸಂಹಾರ ಮಾಡಿದ. ಯಾಕೆ ರಾವಣ ಮೊದಲಿಗೆ ಬಂದು ಬಿಟ್ಟಿದ್ದಾನೆ. ಕುಂಭಕರ್ಣ ಇಂದ್ರಜಿತು ಬರೋದಕ್ಕಿಂತ ಮೊದಲೇ ಒಂದು ಸಲ ರಾವಣ ಬಂದಿದ್ದ ಯುದ್ಧಕ್ಕೆ ಅಂತ. ರಾಮದೇವರವರನ್ನು ಸೋಲಿಸಿ ಅವನ ಸಾರಥಿ ರಥ ಕುದುರೆ ಎಲ್ಲವನ್ನು ಪುಡಿ ಮಾಡಿ ಅವನ ಆಯುಧಗಳನ್ನು ಕೂಡ, ಅವನ ಆಯುಧ ಕಿರೀಟ ಎಲ್ಲವನ್ನು ನಾಶ ಮಾಡಿ ಬರೀ ಗಾಲಲ್ಲಿ ಉಟ್ಟ ವಸ್ತ್ರದಲ್ಲಿ ನಿಲ್ಲಿಸಿದ್ದಾರೆ. ನಿಲ್ಲಿಸಿಬಿಟ್ಟು ರಾಮದೇವರು ಹೇಳ್ತಕ್ಕಂಥದ್ದು, ಹೋಗು ಮನೆಗೆ, ಸುಖ ಇನ್ನೊಂದಿಷ್ಟು ಸುಖವನ್ನು ಅನುಭವಿಸಿ ಪುನರೇಹಿ ಮತ್ತು ಮತ್ತೊಮ್ಮೆ ಸಾಯೋದಕ್ಕೆ ಬಾ ಅಂತ ಇಷ್ಟು ಮಾತನ್ನ ರಾಮದೇವರು ರಾವಣನಿಗೆ ಹೇಳಿ ಕಳಿಸಿಕೊಡ್ತಾರೆ. ಯಾಕೆ ಕೈಲಿ ಸಿಕ್ಕಿದ್ದ ಒಂದು ಬಾಣ ಬಿಟ್ಟು ಸತ್ತು ಹೋಗಿಬಿಡ್ತಾರೆ, ರಾವಣನ ಸಾಯಿಸಲಿಲ್ಲ. ಭಗವಂತ ರಾಮಚಂದ್ರ ರಾವಣನ ಸಾಯಿಸಲಿಲ್ಲ ಅಂದರೆ ಇನ್ನೊಂದಿಷ್ಟು ರಾಕ್ಷಸರಿದ್ದಾರೆ, ಕೋಟಿ ಸಂಖ್ಯಾಕವಾಗಿರತಕ್ಕಂಥ ಸೈನ್ಯ ಇದೆ. ಇಂದ್ರಜಿತು ಇದ್ದಾನೆ, ಕುಂಭಕರ್ಣ ಇದ್ದಾನೆ, ಇವರೆಲ್ಲರೂ ಸಾಯಬೇಕು. ಕೊನೆಯಲ್ಲಿ ರಾಮ. ಅದಕ್ಕೋಸ್ಕರ ಭಗವಂತನ ಆ ಕೆಲಸವನ್ನು ಮಾಡಿದ್ದಾನೆ. ಹಾಗೆ ಇಲ್ಲಿಯೂ ಕೂಡ ಕೃಷ್ಣದೇವರು ಕೂಡ ಆ ಕೆಲಸವನ್ನು ಮಾಡ್ತಾರೆ. ಭೀಮಸೇನ ದೇವರು ಅದೇ ಮಾಡುತ್ತಾರೆ. ಕೊನೆಗೆ ದುರ್ಯೋಧನನ್ನು ಸಾಗಿಸ್ತಾರೆ. 18 ಯಾಕೆ ಕಾಯಬೇಕಿತ್ತು? ಮೊದಲಿಗೆ ದುರ್ಯೋಧನ ಹೊಡೆದು ಬಿಟ್ಟಿದ್ರು. ಭೀಮಸೇನ ದೇವರು ಯುದ್ಧವೇ ಮುಗಿದರು. ದುರ್ಯೋಧನನೇ ಅಲ್ವ ಹಠಕ್ಕೆ ಬಿದ್ದು ಯುದ್ಧವೇ ಬೇಕು ಅಂತ ತೀರ್ಮಾನ ಮಾಡಿದ್ರು. ಧೃತರಾಷ್ಟ್ರ ಹೇಳಿದ, ಭೀಷ್ಮರು ಹೇಳಿದರು, ದ್ರೋಣಾಚಾರ್ಯರು ಹೇಳಿದರು, ಸ್ವತಃ ಭಗವಂತನೇ ಕೃಷ್ಣನೇ ಸಂಧಾನಕ್ಕೆ ಹೋಗಿದ್ದಾನೆ, ವೇದವ್ಯಾಸ ದೇವರು ಸಾಕ್ಷಾತ್ ಅಲ್ಲೇ ಇದ್ದಾನೆ. ಇವರೆಲ್ಲರೂ ಯಾರೇ ಹೇಳಿದ್ರು ಕೂಡ ದುರ್ಯೋಧನ ಜಗ್ಗಲಿಲ್ಲ, ಬರಲಿಲ್ಲ. ಯುದ್ಧವೇ ಸಿದ್ಧ. ಒಂದು ವೇಳೆ ದುರ್ಯೋಧನ ಬೇಡ ಅಂತಂದ್ಬಿಟ್ರೆ ಯುದ್ಧವೇ ಆಗ್ತಾ ಇರಲಿಲ್ಲ. ಹಾಗೆ ಅಂತ ಮೊದಲೇ ದಿನವೇ ದುರ್ಯೋಧನನ್ನು ಹುಡುಕೊಂಡು ಹೋಗಿ ಭೀಮಸೇನ ದೇವರನ್ನು ಹೊಡೆದು ಸಾಯಿಸಿಬಿಟ್ಟಿದ್ರೆ ಯುದ್ಧ ಅಲ್ಲಿಗೆ ಮುಗಿದೋಯ್ತು. ಇವರೆಲ್ಲ ಬದುಕೊಳ್ತಾ ಇದ್ದಾರೆ. ಭಗವಂತನ ಅವತಾರ ಭೂಭಾರ ಹರಣಾಯಚ, ಎಲ್ಲರ ಸಂಹಾರ ಆಗಬೇಕು. ತಾನು ಯಾರನ್ನು ಸಂಹಾರ ಮಾಡಬೇಕು ಅಂತ ಭಗವಂತನ ಸಂಕಲ್ಪ, ಅದನ್ನು ಭಗವಂತನೇ ಮಾಡ್ತಾನೆ. ಸ್ವತಃ ತನ್ನ ಭಕ್ತರಾಗಿರ್ತಕ್ಕಂಥ ಭೀಮಸೇನ ದೇವರು ಮತ್ತು ಇತರರು ಅವರಿಂದ ಯಾರನ್ನೆಲ್ಲ ಸಂಹಾರ ಮಾಡಿಸಬೇಕು ಅವರೆಲ್ಲ ಬಂದರೆ ಹೀಗೆ ಭೀಮಸೇನ ದೇವರು ಕೂಡ ದುರ್ಯೋಧನರನ್ನ ಕೊನೆಯಲ್ಲಿ ಸಂಹಾರ ಮಾಡಿದರೆ 99 ಅವರ ಸಹೋದರರನ್ನ ಮೊದಲಿಗೆ ಸಂಹಾರ ಮಾಡತಕ್ಕಂಥದ್ದು ಭೀಮಸೇನ ದೇವರು. ಕೊನೆಗೆ ದುರ್ಯೋಧನೇ ಮುಗಿತು. ದುರ್ಯೋಧನ ಸತ್ತ, ಆಮೇಲೆ ಇಲ್ಲವೇ ಯುದ್ಧವೇ ಕೊನೆಯದು. ಹೀಗೆ ಭಗವಂತ ಏನೇನು ಮಾಡ್ತಾನೆ ಅದೆಲ್ಲವನ್ನೂ ಕೂಡ ಸ್ವತಃ ವಾಯುದೇವರು ತಮ್ಮ ಅವತಾರ ಕಾಲದಲ್ಲಿ ಮಾಡಿಸಿ ತೋರಿಸ್ತಾರೆ ಅಂತ ಅದನ್ನು ಚಿಂತನೆ ಮಾಡತಕ್ಕಂಥದ್ದು. ಹೀಗೆ ಭಗವಂತ ತಾವು ಈಗಲೇ ಸಂಹಾರ ಮಾಡುವುದು ಬೇಡ ಅಂತ ಸ್ವತಃ ಭಗವಂತನಿಗೆ ಸಂಕಲ್ಪ. ಹಾಗಾಗಿ ನಂದಗೋಪನ ಮನೆಗೆ ಭಗವಂತ ತೆರಳುತ್ತಾ ಇದ್ದಾನೆ ಅಂತ ಅದನ್ನು ವಾದಿರಾಜರು ಆ ರೀತಿಯಾಗಿ ತೋರಿಸಿಕೊಡ್ತಾ ಇದ್ದಾರೆ. ಆಮೇಲೆ ಯಾವಾಗ ಭಗವಂತ ಯಾವ ದಿನದಂದು ಅವತಾರ ಮಾಡಿದರೋ ಅದೇ ಸಮಯದಲ್ಲಿ ಅದೇ ದಿನದಲ್ಲಿ ನಂದಗೋಪ ಯಶೋದೆಯರ ಮಗಳಾಗಿ ಸ್ವತಃ ಮಹಾಲಕ್ಷ್ಮಿ ದುರ್ಗೆ ಅಲ್ಲಿ ಅವತಾರ ಮಾಡ್ತಾ ಇದ್ದಾಳೆ ಅಂತ ಅದನ್ನು ಆಚಾರ್ಯರು ಹೇಳ್ತಾರೆ. ತದೈವ ಜಾತ, ಅದೇ ಕಾಲದಲ್ಲಿ ಅದೇ ಸಮಯದಲ್ಲಿ ಅಲ್ಲಿ ದುರ್ಗಾದೇವಿ ಅವತಾರ ಮಾಡ್ತಾ ಇದ್ದಾಳೆ. ಯಾಕೆ? ಹರೇಹ ಅನುಜ್ಞೆಯ, ಭಗವಂತ ಅಪ್ಪಣೆ ಮಾಡಿದ್ದಾನೆ. ನಾನು ಯಾವ ಹೊತ್ತಿನಲ್ಲಿ ಅವತಾರ ಮಾಡ್ತಾರೆ ಅದೇ ಸಮಯದಲ್ಲಿ ನೀನು ಅಲ್ಲಿ ಅವತಾರ ಮಾಡುವಂತ ಸ್ವತಃ ತನ್ನ ಪತ್ನಿ ದುರ್ಗಾರೂಪದ ಮಹಾಲಕ್ಷ್ಮಿ ಭಗವಂತ ಅವತಾರ ಮಾಡಿದ್ದಾನೆ. ದುರ್ಗಾ ವಿಲಾ ಶ್ರೀ ಅನುನಂತ ಪತ್ನ್ಯ, ಶ್ರೀ ಮಹಾಲಕ್ಷ್ಮಿ ದುರ್ಗಾ ರೂಪದ ದುರ್ಗಾ ಸ್ವರೂಪಗಳಾಗಿ ಮಹಾಲಕ್ಷ್ಮಿ ಪೂರ್ವರೂಪಗಳು ಶ್ರೀ ಭೂ ದುರ್ಗಾ ಮಹಾಲಕ್ಷ್ಮಿ ದುರ್ಗಾ ರೂಪ ಭಗವಂತನ ಅನಂತರದಲ್ಲಿ ಭಗವಂತನ ಆದೇಶದಂತೆ ಅವತಾರ ಮಾಡಿದ್ದಾಳೆ. ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಅನು ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಶ್ರೀ ಅನುನಂದ ಪತ್ನ್ಯ, ಅನು ಅಂದರೆ ಅನಂತರ ಅಂತ. ಭಗವಂತನ ಅನಂತರ ಅವತಾರ ಮಾಡ್ತಾಳೆ. ಬರೀ ಅನಂತರ ಅಂತ ಅಷ್ಟೇ ಅಲ್ಲ, ಭಗವಂತ ಯಾವ ಕ್ಷಣದಲ್ಲಿ ಅವತಾರ ಮಾಡಿದರೆ ಮರು ಕ್ಷಣದಲ್ಲಿ ಅವತಾರ ಮಾಡಿದ್ರೆ ಅನಂತರವೇ.
ಭಗವಂತನನ್ನು ಅಂದರೆ ಅನುಸರಿಸಿ ಭಗವಂತ ಹೇಗೆ ಕಾಣಿಸಿಕೊಂಡಿದ್ದಾನೆ, ಭಗವಂತ ಹೇಗೆ ಅವತಾರ ಮಾಡಿದ್ದಾನೆ ಅದೇ ರೀತಿ ಮಹಾಲಕ್ಷ್ಮಿ ಅವತಾರ. ಅಲ್ಲಿ ದುರ್ಗಾದೇವಿ ಅವತಾರ ಮಾಡಿದ್ರು ಅಂತ ಕೂಡಲೇ ಶೇಷಾದಿಗಳಂತೆ ದುರ್ಗಾದೇವಿಗೂ ಭಗವಂತನಂತೆ ದುರ್ಗಾದೇವಿಗೂ ಕೂಡ ಗರ್ಭವಾಸ ದುಃಖ ಇಲ್ಲ. ಶೇಷಾದಿಗಳಂತೆ ದುರ್ಗಾದೇವಿಯ ಜನನ ಅಲ್ಲ. ಭಗವಂತ ಹೇಗೆ ಅಪ್ರಾಕೃತನಾಗಿ ಕಾಣಿಸಿಕೊಳ್ತಾನೆ ಅದೇ ರೀತಿ ದುರ್ಗಾದೇವಿಯು ಕೂಡ ಗರ್ಭವಾಸ ದುಃಖವಿಲ್ಲದೆ ಅಲ್ಲಿ ಅವತಾರ ಮಾಡ್ತಾಳೆ. ಅದನ್ನ ಉಲ್ಲೇಖ ಮಾಡೋದಕ್ಕೋಸ್ಕರ ಶ್ರೀ ಅನು ಅಂತ ಒಂದು ಶಬ್ದವನ್ನ ಆಚಾರ್ಯ ಬಳಸ್ತಾ ಇದ್ದಾರೆ. ನಂದಪತ್ಯ ಯಶೋಧಾದೇವಿಯಲ್ಲಿ ದುರ್ಗಾದೇವಿ ಅವತಾರ ಮಾಡ್ತಾಳೆ. ಈ ಕಡೆಯಿಂದ ಭಗವಂತ ಅವತಾರ ಮಾಡಿದ್ದಾನೆ. ಅಲ್ಲಿ ನಂದಗೋಪನ ಪತ್ನಿಯಲ್ಲಿ ಯಶೋಧಾದೇವಿಯಲ್ಲಿ ದುರ್ಗಾದೇವಿ ಅವತಾರ ಮಾಡಿದ್ದಾಳೆ. ಭಗವಂತ ಹೇಳಿಕೊಟ್ಟಿದ್ದಾನೆ ವಾಸುದೇವನಿಗೆ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು, ನಂದಗೋಪನ ಮನೆಯಲ್ಲಿ ಇಟ್ಟು ಬಿಡು ಅಂತ ಹೇಳಿದ್ದಾನೆ. ಆಯ್ತು ಅಂತ ವಸುದೇವ ಹೊರಡ್ತಾನೆ ಅಲ್ಲಿಂದ. ತತಸ್ತಮಾದಾಯ ಹರಿಣ್ಯಯೌ ಸಹ ಶೂರಾತ್ಮಜಃ ನಂದಗ್ರಹ ನಿಶೀಥೆ. ನಿಶೀಥ ರಾತ್ರಿ, ಮಧ್ಯರಾತ್ರಿ ಕಾಲ ಭಗವಂತ ಅವತಾರ ಮಾಡತಕ್ಕಂಥ ಆಗಲ್ಲ. ರೋಹಿಣ್ಯಾಂ ಅರ್ಧರಾತ್ರಿತು ಯದಾ ಕಾಳಾಷ್ಟಮಿ ಭವೇತ್ ಅಂತ ಹೇಳ್ತಾರೆ ಆಚಾರ್ಯ ಜಯಂತಿ ನಿರ್ಣಯದಲ್ಲಿ. ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಮಧ್ಯರಾತ್ರಿ ಕಾಲ ಚಂದ್ರೋದಯ ಆಗಿರುತ್ತೆ. ಆ ಸಮಯದಲ್ಲಿ ಭಗವಂತ ಅವತಾರ ಮಾಡಿರ್ತಕ್ಕಂಥ. ಹಾಗಾಗಿ ಅದೇ ಮಧ್ಯರಾತ್ರಿಯಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದು ಸ್ವತಃ ದುರ್ಗೆ ನಂದಗೋಪನ ಮಗಳಾಗಿ. ಹೀಗೆ ಅಲ್ಲಿಂದ ಹೊರಟು ಬಿಡುತ್ತಾರೆ ನಂದಗೋಪ. ವಸುದೇವ ನಂದಗೋಪನ ಮನೆಗೆ ಹೊರಟು ದುರ್ಗಾಭಿಧ ಅಂತ ಆಚಾರ್ಯ ಹೇಳಿ ಶ್ರೀ ಅಂತ ಹೇಳ್ತಾರೆ. ಯಾಕೆಂದ್ರೆ ದುರ್ಗಾ ಅಂತ ಪಾರ್ವತೀ ದೇವಿಯನ್ನು ಕೂಡ ಕರೆಯತಕ್ಕಂಥದ್ದು. ದುರ್ಗೆ ಸಾಮಾನ್ಯವಾಗಿ ಪ್ರಸಿದ್ಧ ದುರ್ಗೆ ಅಂತ ಹೇಳಿದ್ರೆ ಪಾರ್ವತಿ ಅಂತ ಕರೆಯುತ್ತೆ. ಆದರೆ ಮಹಾಲಕ್ಷ್ಮಿಯ ದುರ್ಗಾ ಅಂತಲೇ ಒಂದು ರೂಪ ಇದೆ ಮಹಾಲಕ್ಷ್ಮಿ. ಆದ್ದರಿಂದ ಪಾರ್ವತಿಯನ್ನು ದುರ್ಗೆ ಅಂತ ಕರೆಯುತ್ತೇವೆ. ಅವಳಲ್ಲಿಯೂ ಕೂಡ ಇರತಕ್ಕಂಥದ್ದು ಮಹಾಲಕ್ಷ್ಮಿಯ ದುರ್ಗಾ ರೂಪವೇ. ಆದ್ದರಿಂದ ಇಲ್ಲಿ ದುರ್ಗಾ ಅಂದರೆ ಸ್ವತಃ ಮಹಾಲಕ್ಷ್ಮಿಯ ರೂಪ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಶ್ರೀ ಅಂತ ಸ್ಪಷ್ಟವಾಗಿ ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಹಾಗೆ ಭಗವಂತ ಅಷ್ಟಮಿಯ ದಿವಸ ಅವತಾರ ಮಾಡಿದ್ದು. ದುರ್ಗೆಯು ಅಷ್ಟಮಿ ದಿವಸ ದುರ್ಗಾಷ್ಟಮಿ ಅಂತ ಹೇಳ್ತೇವೆ. ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದಾಗ ದುರ್ಗಾಷ್ಟಮಿ ಅಂತಲೂ ಪ್ರಸಿದ್ಧವಾಗಿರತಕ್ಕಂಥದ್ದು ಅಷ್ಟಮಿ ದಿವಸವೇ ಮಹಾಲಕ್ಷ್ಮಿ ಕೂಡ ಅವತಾರ ಮಾಡತಕ್ಕಂಥದ್ದು. ಹೀಗೆ ವಸುದೇವ ಮಗನಾಗಿ ಭಗವಂತ ಅವತಾರ ಮಾಡಿದ್ದು, ನಂದಗೋಪನ ಮಗಳಾಗಿ ದುರ್ಗೆ ಅವತಾರ ಮಾಡತಕ್ಕಂಥದ್ದು. ಅವರಿಬ್ಬರು ಪರಸ್ಪರ ಸಹೋದರ ಸಹೋದರಿಯರು ಆಗಿಬಿಡ್ತಾರೆ, ಅಣ್ಣ ತಂಗಿ. ಯಾಕೆಂದ್ರೆ ಭಗವಂತ ಬರೋ ಹಾಗೆ ಭಗವಂತ ರುಚಿ ಪ್ರಜಾಪತಿಗಳ ಮಗನಾಗಿ ಯಜ್ಞನಾಮಕನಾಗಿ ಅವತಾರ ಮಾಡ್ತಾನೆ. ಆಕೃತಿ ದೇವಿಯಲ್ಲಿ ಭಗವಂತ ರುಚಿ ಪ್ರಜಾಪತಿಗಳಿಂದ ಯಜ್ಞನಾಮಕನಾಗಿ ಅವತಾರ ಮಾಡ್ತಾನೆ. ಅದೇ ಸಮಯದಲ್ಲಿ ಮಹಾಲಕ್ಷ್ಮಿಯು ಕೂಡ ಅವತಾರ ಮಾಡತಕ್ಕಂಥದ್ದು ಮಗಳಾಗಿ ಅವತಾರ ಮಾಡ್ತಾರೆ. ಮಗಳನ್ನು ರುಚಿ ಪ್ರಜಾಪತಿಗಳು ಬೆಳೆಸ್ತಾರೆ, ಇಟ್ಟುಕೊಳ್ತಾರೆ. ಆ ಯಜ್ಞನಾಮಕ ಭಗವಂತನನ್ನ ಸ್ವಯಂಭೂಮನು ದತ್ತು ತಗೊಳ್ತಾನೆ. ನನಗೆ ಮಗ ಬೇಕು ಎನ್ನುವಂತಹ ದೃಷ್ಟಿಯಿಂದ ಆ ದಕ್ಷಿಣ ಅಂತ ಮಹಾಲಕ್ಷ್ಮಿ ಅವತಾರದ ಹೆಸರು. ಯಜ್ಞ ಮತ್ತು ದಕ್ಷಿಣ ಅಂತ ಭಗವಂತ ಮಹಾಲಕ್ಷ್ಮಿ ಅವತಾರ ಮಾಡತಕ್ಕಂಥದ್ದು. ಆ ದಕ್ಷಿಣೆಯನ್ನು ಭಗವಂತ ವಿವಾಹವಾಗ್ತಾನೆ ಅಂತ ಭಾಗವತದಲ್ಲಿ ಕಥೆ ಬರ್ತದೆ. ಅದೇ ರೀತಿ ಇಲ್ಲಿಯೂ ಕೂಡ ವಸುದೇವನ ಮಗನಾಗಿ ಕೃಷ್ಣ ಅವತಾರ ಮಾಡಿದರೆ, ನಂದಗೋಪನ ಮಗನಾಗಿ ದುರ್ಗೆ ಅವತಾರ ಮಾಡಿದರೆ ಪರಸ್ಪರ ಸಹೋದರ ಸಹೋದರಿ ಹಾಗೆ. ವಸುದೇವನ ಮಗನಾಗಿ ಜನಿಸಿದ್ರೆ ಅತಂಗಿ ಅಂತ ಹೇಳ್ಬೋದು. ಅವರು ಅಲ್ಲಿ ಹುಟ್ಟಿದ್ದಲ್ವ, ಹೇಗೆ ತಂಗಿ ಆಗ್ತಾರೆ ಅಂದರೆ ವಸುದೇವ ನಂದಗೋಪ ಪರಸ್ಪರ ಅಣ್ಣ ತಮ್ಮಂದಿರು, ಅವರಿಬ್ಬರು ಪರಸ್ಪರ ಸಹೋದರರು. ಅದು ಹೇಗೆ? ಶೂರಾತ್ಮಜ, ಶೂರಸೇನ ಮಹಾರಾಜ ವಸುದೇವನ ತಂದೆ. ಶೂರಸೇನ ಮಹಾರಾಜನ ಮಗನಾಗಿ ವಸುದೇವ ಜನಿಸಿದರೆ ಧೃತರಾಷ್ಟ್ರನಂತೆ, ಧೃತರಾಷ್ಟ್ರನ ಹಿಂದೆ ಬಂದ ಹೇಗೆ ಯೂತ್ಸು ವೈಶ್ಯ ಪತ್ನಿಯ ಮಗನಾಗಿ ಜನಿಸಿದ್ದಾನೆ, ಅದೇ ರೀತಿ ವೈಶ್ಯನಲ್ಲಿ ಜನಿಸಿರ್ತಕ್ಕಂಥ ಮಗ ನಂದಗೋಪ. ಕ್ಷತ್ರಿಯ ಪತ್ನಿಯಲ್ಲಿ ಜನಿಸಿರ್ತಕ್ಕಂಥ ಮಗ ವಸುದೇವ. ಹಾಗಾಗಿ ವಸುದೇವ ಮತ್ತು ನಂದಗೋಪನಿಗೆ ತಂದೆ ಶೂರಸೇನ ಮಹಾರಾಜನೇ ತಂದೆ. ಆದ್ದರಿಂದ ಇಬ್ಬರು ಕೂಡ ಪರಸ್ಪರ ಸಹೋದರರು ಆಗಿಬಿಡ್ತಾರೆ. ಆದ್ದರಿಂದ ಕೃಷ್ಣ ಮತ್ತು ಆ ದುರ್ಗೆ ಅಣ್ಣ ತಂಗಿ ಅಂತ ಅದನ್ನ ಹೇಳ್ತಕ್ಕಂಥದ್ದು. ಹೀಗೆ ಸಹೋದರಿಯಾಗಿ ದುರ್ಗಾದೇವಿ ಯಾವುದು ಪಿತೃಗುಣ ಮಾತೃಜಾತಿ ಸುತಾನ ಅಂತ ಮಕ್ಕಳಿಗೆ ಜಾತಿ ಅದು ಯಾವುದು ಬರುತ್ತೆ? ಮಾತೃಜಾತಿ, ತಾಯಿ ಯಾವ ವರ್ಣಕ್ಕೆ ಸೇರುತ್ತಾಳೆ ಅದು ಬರ್ತದೆ. ಆದ್ದರಿಂದ ವಿದುರನಾಗಲಿ, ಯುಯೋತ್ಸವಾಗಲಿ, ಈ ದುರ್ಗೆ ಆಗಲಿ, ಇಲ್ಲೆಲ್ಲ ಅವರು ಜನಿಸಿರ್ತಕ್ಕಂಥದ್ದು ತಾಯಿ ಯಾವುದು? ವೈಶಾಸ್ತ್ರಿ ಅಲ್ವಾ?
ಅದೇ ಬಂದು ಹೋಗುತ್ತೆ. ಅವನು ಯಾರು ಶೂರಸೇನ, ನಂದಗೋಪ. ನಂದಗೋಪ ಶೂರನ ಮಗನಾದರೂ ಕೂಡ ವೈಶ್ಯ ಸ್ತ್ರೀಯಲ್ಲಿ ಜನಿಸಿದ್ದರಿಂದ ಅವಳು ವೈಶ್ಯ ಆದ್ದರಿಂದ ಅವನು ಕೂಡ ಅಷ್ಟೇ ವೈಶ್ಯ ವೃತ್ತಿಯನ್ನೇ. ಹೌದು ಹೌದು, ವೈಶ್ಯ ಪತ್ನಿಯಲ್ಲಿ ಜನಿಸಿದ್ರೆ ವೈಶ್ಯನಾಗಿ ಬಿಡ್ತಾನೆ, ಇವನು ಕ್ಷತ್ರಿಯನಾಗಿ. ಯಾಕೆಂದ್ರೆ ವಸುದೇವನಿಗೂ ಶಾಪ ಇದೆ. ಕಶ್ಯಪ ಅದಿತಿ ದಂಪತಿಗಳೇನಿದ್ದಾರೆ ಅವರು ಹಿಂದೆ ಹೇಳಿದ್ದಾರೆ ಅದನ್ನು ಆಚಾರ್ಯರು. ವಸುದೇವ ದೇವಕ್ಕೆ ಜನನ ಸಂದರ್ಭದಲ್ಲಿ ಹೇಳುವಾಗ ಹೇಳಿದ್ದು ಆಚಾರ್ಯರು ಅಂದರೆ, ವರುಣನಿಗೆ ಬ್ರಹ್ಮದೇವರು ಒಂದಿಷ್ಟು ಹಸುಗಳನ್ನು ಕೊಟ್ಟಿರ್ತಾರೆ, ಅಮೃತದಂತೆ ಹಾಲನ್ನು ಸುರಿಸುವಂತಹ ಹಸುಗಳು. ಅದನ್ನು ಏನು ಮಾಡ್ತಾಳೆ ಅದಿತಿ ಮತ್ತು ಮತ್ತೊಬ್ಬಳು ಪತ್ನಿ ಸುರಭಿ ಅವರು ಕಶ್ಯಪರಿಗೆ ಹೇಳ್ತಾರೆ, ಇವರು ಎಷ್ಟು ಚೆನ್ನಾಗಿದೆ ಹಸುಗಳು, ನಮ್ಮ ವರುಣ ನಮ್ಮ ಮಗನ ಹತ್ರ ಇದೆ, ನಾವೇ ತಗೊಂಡ್ಬರೋಣ ಅಂತ ಹೇಳಿ ಅವರಿಗೆ ಪ್ರಚೋದನೆಯನ್ನು ಮಾಡಿ ಅವುಗಳನ್ನು ಅಪಹಾರ ಮಾಡಿಸ್ತಾರೆ ಕಶ್ಯಪ ಋಷಿಗಳ ಮೂಲಕ. ಇವರು ಒಡನೆ ಗೊತ್ತಾಯಿತು, ಬ್ರಹ್ಮದೇವರ ಹತ್ರ ಹೇಳ್ಬಿಡ್ತಾರೆ, ನೋಡ ಬ್ರಹ್ಮದೇವರು ನೀನು ನನಗೆ ಅಂತ ಕೊಟ್ಟಿದ್ದು, ನನ್ನ ತಂದೆ ಕಶ್ಯಪ ಅದನ್ನು ತಗೊಂಡು ಹೋಗಿದ್ದಾನೆ ಅಂತ ಹೇಳಿದಾಗ ಕಶ್ಯಪ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ನೀವಿಬ್ಬರು ನಿನ್ನ 3 ಜನ ಒಬ್ಬ ಅಪಹಾರ ಮಾಡಿದ್ದು, ಇಬ್ಬರು ಅದಕ್ಕೆ ಪ್ರೇರಣೆಯನ್ನೇ ಮಾಡಿದ್ದೀರಾ, ಅದನ್ನು ಭೂಲೋಕದಲ್ಲಿ ಜನಿಸಿ ಅಂತ ಶಾಪ ಕೊಡ್ತಾರೆ. ಆ ಪ್ರಕಾರ ಕಶ್ಯಪ ಋಷಿಗಳು ವಸುದೇವನಾಗಿ ಜನಿಸ್ತಾರೆ. ಕ್ಷತ್ರಿಯನಾಗಿ ಜನಿಸಿದ್ರು ಕೂಡ ರಾಜ ಆಗುವುದಿಲ್ಲ. ಏನಾಗ್ತಾರೆ, ಕ್ಷತ್ರಿಯೇಷು ಗೋಜೀವನಕೋ ಭವೇತಿ. ಗೋಜೀವನಕ ಅಂದ್ರೆ ಗೋವುಗಳನ್ನ ಇಟ್ಟುಕೊಂಡು ಗೋವುಗಳೇ ಗೋಪಾಲಕರಂತೆ ಬದುಕತಕ್ಕಂಥದ್ದು, ಗೋವುಗಳ ಒಡೆಯ. ಆ ರೀತಿ ಯಾರು ವಸುದೇವ ಆಗ್ತಾನೆ, ರಾಜನಾಗುವುದಿಲ್ಲ. ನಂದಗೋಪ ಹಾಗೆಲ್ಲ ವೈಶ್ಯ ಸ್ತ್ರೀಯಲ್ಲೇ ಜನಿಸಿದ್ದರಿಂದ ವೈಶ್ಯ ವೃತ್ತಿ ಏನಂದ್ರೆ ಗೋವುಗಳನ್ನು ಸಾಕತಕ್ಕಂಥದ್ದು, ವ್ಯಾಪಾರಾಜಗಳನ್ನು ಮಾಡತಕ್ಕಂಥದ್ದು, ರಾಜರಿಗೆ ಕಂಪಕಾಣಿಕೆಗಳನ್ನು ಕೊಟ್ಟು ಜೀವನವನ್ನು ನಡೆಸತಕ್ಕಂಥದ್ದು ವೈಶ್ಯ ವೃತ್ತಿ. ಹಾಗಾಗಿ ನಂದಗೋಪ ಅದೇ ಕೆಲಸವನ್ನ ಮಾಡಿಕೊಂಡಿರ್ತಾನೆ ಅಂತ ಅವರಿಬ್ಬರಲ್ಲಿ ಒಬ್ಬ ತಂದೆ ತಾಯಿ ಅವರಂತೆಯ ಮಗ ಅವರು ಕೂಡ ವ್ಯತ್ಯಾಸವನ್ನ ತೋರಿಸಿಕೊಂಡಿರ್ತಕ್ಕಂಥದ್ದು ಹಿಂದೆ ಆಚಾರ್ಯರು. ಹಾಗಾಗಿ ಇಲ್ಲಿ ದುರ್ಗೆ ನಂದಗೋಪನ ಮಗನಾಗಿ ಜನಿಸ್ತಾಳೆ, ಕೃಷ್ಣನ ಸಹೋದರಿ ಆಗ್ತಾಳೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಕೃಷ್ಣಾವತಾರ, ಭಗವಂತ ಅವತಾರ ಮಾಡಿದ್ದಾನೆ, ಅಜ್ಞನಿಗೆ ಮೋಹವನ್ನು ಕೊಡ್ತಾ ಇದ್ದಾನೆ. ಭಗವಂತ ಅವತಾರ ಮಾಡಿದಾಗ ಎಲ್ಲರೂ ಮಲ್ಕೊಂಡಿರ್ತಾರೆ, ಕಂಸನ ಸೆರೆಮನೆಯಲ್ಲಿ ಕಾಯ್ತಾ ಇರ್ತಾರೆ. ಎಲ್ಲ ಭಟರು ಕೂಡ ಹಿಂದೆಲ್ಲ 6 ಜನ ಮಕ್ಕಳು ಜನಿಸಿದ ಕೂಡಲೇ ಮಗು ಹುಟ್ಟಿದ್ಕೊಂಡು ಆಡುತ್ತೆ. ಅತ್ತ ಕೂಡಲೇ ಹೋಗಿ ಹೇಳೋದು ಕಂಸನಿಗೆ, ಮಗು ಜನಿಸಿಬಿಟ್ಟಿದೆ, ಓಡಿ ಬರ್ತಾರೆ ಕಂಸ. ಕೃಷ್ಣಾವತಾರ ಆಗುವ ಕೃಷ್ಣ ಅಳ್ಳೇ ಇಲ್ಲ, ಅಳು ಯಾಕೆ ಅದ್ರು ಕೇಳಿಸುವುದಿಲ್ಲ ಅವರು, ಯಾಕೆ ಎಲ್ಲರೂ ನಿದ್ದೆ ಹೋಗಿಬಿಟ್ಟಿದೆ. ಭಗವಂತನ ಅವತಾರ ಆದಾಗ ಕಂಸನ ಕಡೆಯ ದುಷ್ಟ ದೈತ್ಯರು ಕೂಡ ಮನೆಗೆ ನಿದ್ದೆಯನ್ನು ಹೋಗಿಬಿಟ್ಟಿದ್ದಾರೆ, ನಿದ್ದೆ ಮಾಡ್ಕೊಂಡಿದ್ದಾರೆ. ಈ ಕಡೆ ದುರ್ಗಾದೇವಿ ಅವತಾರ ಮಾಡಿದಾಗಲೂ ಕೂಡ ನಂದಗೋಪನ ಕಡೆಯವರೆಲ್ಲರೂ ಕೂಡ ನಿದ್ದೆ ಹೋಗಿಬಿಟ್ಟಿದ್ದಾರೆ. ಸ್ವತಃ ಯಾರು ತಾಯಿಯಾಗಿರತಕ್ಕಂಥ ಯಶೋದೆಯು ಕೂಡ ಮನೆಗೆ ಬಿಟ್ಟಿದ್ದಾಳೆ. ಹುಟ್ಟಿರುವಂತಹ ಮಗು ಗಂಡೋ ಹೆಣ್ಣೋ ಅನ್ನುವಂತಹ ಜ್ಞಾನವೂ ಒಳಗಿಲ್ಲ. ಸಾಮಾನ್ಯವಾಗಿ ಮಗು ಜನಿಸಿದ ಕೂಡಲೇ ಏನು ಮಾಡ್ತಾರೆ, ತಾಯಿ ಮೊದಲೇ ಕೇಳ್ತಾರೆ ಗಂಡೋ ಹೆಣ್ಣು. ಡಾಕ್ಟರ್ ತೋರಿಸ್ತಾರೆ, ನೋಡಮ್ಮ ನಿನಗೆ ಗಂಡು ಮಗು ಹುಟ್ಟಿದೆ, ನಿನಗೆ ಹೆಣ್ಣು ಮಗು ಹುಟ್ಟಿದೆ ಅಂತ ಡಾಕ್ಟರ್ ತೋರಿಸ್ತಾರಲ್ಲ. ಇಲ್ಲಿ ಯಶೋಧಾದೇವಿಗೆ ಮಗು ಹುಟ್ಟಿದೆ ಅಂತ ಗೊತ್ತು, ಯಾವುದು ಹುಟ್ಟಿದೆ ಗಂಡೋ ಹೆಣ್ಣು ಅನ್ನುವಂಥದ್ದು ಅಷ್ಟು ಮೋಹ, ಅಷ್ಟು ನಿದ್ದೆ ಬಂದು. ಹೀಗೆ ಆ ನಂದಗೋಪನ ಪರಿವಾರಕ್ಕೆಲ್ಲ ನಿದ್ದೆಯನ್ನು ಕೊಟ್ಟಿದ್ದು ದುರ್ಗೆ, ಕಂಸನ ಪರಿವಾರಕ್ಕೆ ನಿದ್ದೆಯನ್ನು ಕೊಟ್ಟಿದ್ದು ಭಗವಂತ. ಆದ್ದರಿಂದ ಭಗವಂತನ ಅವತಾರ ಆದಾಗ ಅಸುರರಿಗೆ, ದುಷ್ಟರಿಗೆ, ಅಜ್ಞರಿಗೆ, ದೈತ್ಯರಿಗೆಲ್ಲ ವಿಸ್ಮೃತಿ, ಮರೆವು, ಅಜ್ಞಾನ, ನಿದ್ದೆ ಎನ್ನುವಂತ. ಸಾತ್ವಿಕರಿಗೂ ನಿದ್ದೆ ಬಂತು ಯಾವಾಗ, ಸಂಪತ್ತಿನ ವಿಷಯದಲ್ಲಿ ನಿದ್ದೆ. ನಂದಗೋಪನ ಕಡೆಯವರಿಗೆ ಯಾಕೆ ನಿದ್ದೆ ಬಂತು ಅಂದ್ರೆ ಅವತಾರ ಮಾಡತಕ್ಕಂಥದ್ದು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಸಂಪತ್ತಿನ ದೇವತೆ. ಸಾತ್ವಿಕರಿಗೆ ಸಂಪತ್ತು ಬೇಕಾಗಿಲ್ಲ, ಭಗವಂತ ಬೇಕು. ಆದ್ದರಿಂದ ಮಹಾಲಕ್ಷ್ಮಿ ಬಂದಾಗ ಇವಾಗ ನಮಗೆ ಸಂಪತ್ತು ಬೇಡ, ಭಗವಂತ ಬರಲಿ, ಭಗವಂತ ಬರೋವರೆಗೆ ಕಾಯ್ತೇವೆ ಅಂತ ಹೇಳಿ ನಿದ್ದೆ ಹೋಗುತ್ತಾರೆ. ಸಂಪತ್ತಿನ ಕಡೆಗೆ ಎಚ್ಚರ ಇಲ್ಲ ಎನ್ನುವಂತಹ ಸಂದೇಶ ಅದು ಅಲ್ಲಿ ನಿದ್ದೆ ಮಾಡುವುದರ ಮೂಲಕ ತೋರಿಸಿಕೊಳ್ತಾರೆ. ಭಗವಂತನ ಬಗ್ಗೆ ಅಜ್ಞಾನ, ಅದು ದುಷ್ಟರು ನಿದ್ದೆ ಮಾಡುವುದರ ಮೂಲಕ ಭಗವಂತ ಎರಡನ್ನೂ ಕೂಡ ಸ್ಪಷ್ಟವಾಗಿ. ಅಂದರೆ ದುಷ್ಟರಿಗೆ ಯಾವುದರ ಮೇಲೆ ಆಸಕ್ತಿ, ಸಂಪತ್ತಿನ ಮೇಲೆ ಆಸಕ್ತಿ. ದುರ್ಗಿಯಲ್ಲಿ ಹೋದ್ಮೇಲೆ ಎಲ್ಲರೂ ಎದ್ದು ಹೇಳ್ತಾರೆ. ಸಜ್ಜನಿಗೆ ಯಾವುದರ ಮೇಲೆ ಆಸಕ್ತಿ, ಭಗವಂತನ ಬಗ್ಗೆ, ಭಗವಂತನ ವಿಷಯಗಳ ಬಗ್ಗೆ ಆಸಕ್ತಿ. ಆದ್ದರಿಂದ ಭಗವಂತ ಇಲ್ಲಿ ಬಂದ್ಕೊಳ್ಳಿ ಎಲ್ಲರಿಗೂ ಎಚ್ಚರ ಆಯಿತು. ಹೀಗೆ ಸಜ್ಜನರು ಮತ್ತು ದುರ್ಜನರಲ್ಲಿ ಅವರವರ ಇಷ್ಟವಾಗಿರ್ತಕ್ಕಂಥದ್ದು ಯಾವುದರಲ್ಲಿ ಯಾವ ವಿಷಯದಲ್ಲಿ ಆಸಕ್ತಿ ಎನ್ನುವಂಥ ಅದನ್ನು ಸ್ವತಃ ಭಗವಂತ ಮಹಾಲಕ್ಷ್ಮಿ ತಮ್ಮ ಅವತಾರಗಳ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ ಅಂತ ಈ ಒಂದು ಸಂದೇಶವನ್ನು ಸುಂದರವಾಗಿ ತೋರಿಸಿಕೊಡತಕ್ಕಂಥದ್ದು. ಹೊರಟು ಬೀಳ್ತಾನೆ ಕೃಷ್ಣ. ಗೋಕುಲಕ್ಕೆ ಕೃಷ್ಣ ಹೋಗುವುದು, ಮಥುರಾ ಪಟ್ಟಣಕ್ಕೆ ದುರ್ಗಾದೇವಿ, ಇಲ್ಲಿ ವಾಪಸ್ ಬರತಕ್ಕಂಥ ಒಂದು. ಇಲ್ಲಿ ಆಚಾರ್ಯರು ಏನು ಮಾಡ್ತಾರೆ, ಕಥೆಯನ್ನು ಹೇಳಿಕೊಂಡು ಹೋಗೋದಿಲ್ಲ. ಭಾಗವತದಲ್ಲಿ ಹೇಳಿದಾಗೆ ಕಥೆಯನ್ನು ವಿಸ್ತಾರವಾಗಿ ಹೇಳೋದಿಲ್ಲ. ಕಥೆ ಭಾಗವತದಲ್ಲಿ ಅದನ್ನು ಸುಂದರವಾಗಿ ಕಾವ್ಯಮಯವಾಗಿ ಉಳಿಸಿರತಕ್ಕಂಥದ್ದು ರುಕ್ಮಿಣೀಶ್ವರಿ ರಾಜ. ಬಹಳಷ್ಟು ಸುಂದರ.
ಒಂದೊಂದು ಕ್ಷಣವನ್ನು ಕೂಡ ಅಷ್ಟು ಅದ್ಭುತವಾಗಿ ಸುಂದರವಾಗಿ ವರ್ಣಿಸ್ತಾರೆ ರಾಜರು. ಕೃಷ್ಣ ಗೋಕುಲಕ್ಕೆ ಹೊರಡ್ತಾನೆ, ವಸುದೇವ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಗೋಕುಲಕ್ಕೆ ಹೋಗಲಿಲ್ಲ, ನಂದಗೋಪನ ಮನೆಗೆ ಹೋದ. ಗೋಕುಲ ಬಹಳಷ್ಟು ದೂರ ಇದೆ. ಒಂದು ರಾತ್ರಿ ಮೂತಿ ಬೆಳಗುವಾಗುವುದರೊಳಗೆ ಹೋಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮಥುರಾಪಟ್ಟಣದ ಗೋಕುಲ ಬಹಳಷ್ಟು ದೂರ ಇದೆ. ಯಾಕೆ? ನಂದಗೋಪ ಭಾಗವತ ನಂದಗೋಪ ಗರ್ಭಿಣಿಯಾಗಿರ್ತಕ್ಕಂಥ ಯಶೋದೆ ಮತ್ತು ತನ್ನ ಎಲ್ಲ ಪರಿವಾರದವರನ್ನ ಕರ್ಕೊಂಡು ಕಂಸನ ಅರಮನೆಗೆ ಮಥುರಾಪಟ್ಟಣಕ್ಕೆ ಹೋಗಿ ಅವನಿಗೆ ಒಂದಿಷ್ಟು ಕಪ್ಪ ಕಾಣಿಕೆ ಮೊಸರು ಹಾಲು ಎಲ್ಲ ಬೆಣ್ಣೆ ಎಲ್ಲ ಕೊಡಬೇಕು. ಅದಕ್ಕೋಸ್ಕರ ಹೊರಟಿದ್ದಾನೆ. ಯಮುನಾ ನದಿ ತೀರಕ್ಕೆ ಬಂದಾಗ ಯಶೋದೆಗೆ ಪ್ರಸವ ವೇದನೆ ಪ್ರಾರಂಭ ಆಯಿತು. ಹಾಗಾಗಿ ಅಲ್ಲಿ ಶಿಬಿರವನ್ನು ಟೆಂಟ್ ಹಾಕಿಬಿಟ್ಟು ಉಳಿದವರನ್ನೆಲ್ಲ ಅಲ್ಲಿ ಇರಿಸಿ ತಾನು ಕೆಲವರ ಜೊತೆಯಲ್ಲಿ ಮಾತ್ರವೇ ಯಮುನಾ ನದಿಯನ್ನು ದಾಟಿಕೊಂಡು ಮಥುರಾಪಟ್ಟಣಕ್ಕೆ ಬರ್ತಾನೆ. ಅಲ್ಲಿವರೆಗೆ ನಂದಗೋಪ ಬಂದಾಗಿದೆ. ಈ ವಸುದೇವ ಮಾಡುವಂತಹದ್ದೇನು? ಗೋಕುಲಕ್ಕೆ ಹೋಗಲಿಲ್ಲ. ನಂದಗೋಪನ ಮನೆ ಅವನು ಪ್ರಕೃತಿಯಲ್ಲಿ ಯಶೋಧಾದೇವಿ ಇದ್ದಾಳೆ, ಇಲ್ಲಿ ಶಿಬಿರ ಹಾಕಿದ್ದಾರೆ, ಅದೇ ಅವನ ಮನೆ. ಹಾಗಾಗಿ ವಸುದೇವನ ಮಾಡ್ತಾನೆ ಮಥುರಾಪಟ್ಟಣದಿಂದ ಹೊರಟು ಯಮುನಾ ನದಿಯನ್ನು ದಾಟಿಕೊಳ್ತಾನೆ. ಯಮುನಾ ನದಿ ದಾಟಿ ಈಜು ತೀರಕ್ಕೆ ಬಂದ್ಕೊಂಡು ಅಲ್ಲೇ ಇದೆ ಯಶೋಧಾದೇವಿಯ ಪ್ರಸವ ಗೃಹ. ಅಲ್ಲಿ ಕೃಷ್ಣನನ್ನು ಮಲಗಿಸ್ತಾನೆ, ಅಲ್ಲಿ ಅವತಾರ ಮಾಡತಕ್ಕಂಥ ದುರ್ಗಿಯನ್ನು ಎತ್ತಿಕೊಳ್ತಾನೆ. ನದಿಯನ್ನು ದಾಟಿ ಮತ್ತೆ ಮಥುರಾಪಟ್ಟಣಕ್ಕೆ ಬಂದು ಬಿಡ್ತಾನೆ. ಒಂದು ರಾತ್ರಿ ಇಷ್ಟು ಮುಗಿದು ಹೋಗುತ್ತೆ. ಗೋಕುಲ ಬಹಳಷ್ಟು ದೂರದಲ್ಲಿ ಇದೆ. ಅದರಿಂದ ಅದನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ. ಸಂಸ್ಥಾಪ್ಯತಂ ತತ್ರ ತಥೈ, ಅಲ್ಲಿ ಹಾಗೆ ಇಟ್ಬಿಡ್ತಾರೆ. ಮಗು ಹೇಗೆ ಅಲ್ಲಿ ಜನಿಸುತ್ತಲ್ಲ ಅದಕ್ಕೆ ಅದೇ ಮಗುವಿನ ಸ್ಥಾನದಲ್ಲಿ ಕೃಷ್ಣನನ್ನು ಇಡ್ತಾರೆ. ತಥೈವ ಕನ್ನಿಕಾ ಮಾತಾಯ, ಅಲ್ಲಿರ್ತಕ್ಕಂತಹ ದುರ್ಗಿಯನ್ನು ಎತ್ತಿಕೊಡ್ತಾರೆ. ತಸ್ಮಾತ್ ಸ್ವಗ್ರಹ ಪುನರ್ಯಯೋ, ತನ್ನ ಮನೆಗೆ. ಯಾವುದು ಮನೆ? ಸೆರೆಮನೆಯವರ ಮನೆ. ಹಾಗಾಗಿ ಆ ಸೆರೆಮನೆಗೆ ಪುನಃ ಕೇಳತಕ್ಕಂತಹದ್ದು ವಸುದೇವ. ಹತ್ವಾ ಸ್ವಸುರ್ ಗರ್ಭಶಕ್ತಂ ಕ್ರಮೇಣ ಮತ್ವಾಷ್ಟಂ ತತ್ರ ಜಗಾಮ ಕಂಸ. ಅಲ್ಲಿ ಹೋಗಿ ಯಥಾ ಪ್ರಕಾರ ದುರ್ಗಿಯನ್ನ ದೇವಕಿಯ ಮಡಿಲಲ್ಲಿ ಮಲಗಿಸಿ ಬಿಟ್ಟ ವಸುದೇವ. ಯಥಾ ಪ್ರಕಾರ ಅದೆಲ್ಲ ಭಾಗವತ ಹೇಳ್ತೆ ಎಲ್ಲ ಬೀಗ ಬಾಗಿಲ ಕೊಟ್ಟು ಅವರಿಗೆ ಕೈ ಹಾಕಿರ್ತಕ್ಕಂಥ ಬೇಡಿಲ್ಲ ಯಥಾ ಪ್ರಕಾರ ಆಯಿತು. ಆನಂತರ ದುರ್ಗಾದೇವಿ ಅಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕಂಸನ ಭಕ್ತರಿಗೆ ಎಚ್ಚರ ಆಯಿತು. ಯಾಕೆ? ಅವರಿಗೆ ಸಂಪತ್ತಿನ ಮೇಲೆ ಆಸಕ್ತಿ ಅಲ್ವಾ. ಹಾಗಾಗಿ ಭಗವಂತ ಇದ್ದಾಗ ಅವರಿಗೆ ಎಚ್ಚರವೇ ಇಲ್ಲ. ದುರ್ಗೆ ಸಂಪತ್ತು ಬಂದ ಮೇಲೆ ಅವರಿಗೆ ಎಚ್ಚರ ಆಯಿತು. ಎಚ್ಚರ ಆದಾಗ ಅವರು ಹೋಗಿ ಹೇಳಿಬಿಡ್ತಾರೆ. ಹೇಳಿದಾಗ ಹೇಗೆ ಕಂಸ ಬಂದು ಸ್ವಸುರ್ ಗರ್ಭಶಕ್ತಂ ಕ್ರಮೇಣ, ಹೇಗೆ ಹಿಂದಿನ 6 ಮಕ್ಕಳನ್ನ ಕಂಸ ಹೇಗೆ ಸಾಯಿಸಿದ್ರು, ಕಾಲನ್ನ ಎತ್ತಿ ಹಿಡಿದು ಬಂಡೆ ಮೇಲೆ ಅವರನ್ನ ಹೊಡೆದು ಸಾಯಿಸ್ತಾ ಇದ್ದಾರೆ, ಅದೇ ರೀತಿ ಇದು 8ನೇ ಗರ್ಭವನ್ನು ಸಾಯಿಸಬೇಕು ಅಂತ ಕಂಸ ಬರ್ತಾನೆ. ಮತ್ವಾಷ್ಟಮ ತತ್ರ ಜಗಾಮ ಕಂಸ, 8ನೇ ಮಗು ಅಂತ ಗೊತ್ತಾಯಿತು. ಓಡಿ ಬರ್ತಾನೆ. ಬಂದು ಬಿಟ್ಟು ಅವಳನ್ನ ಸಾಯಿಸಬೇಕು ಅಂತ ಎತ್ತಿಕೊಳ್ತಾನೆ. ಇಲ್ಲಿ ಒಂದು ವಿಷಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಗರ್ಭಂ ದೇವಕ್ಯಾಹ ಸಪ್ತಮಂ ಮೇನಿರೇಹಿ ಲೋಕಾಹ ಸುಖಂ ಅಷ್ಟಮಂ ತಾಂ ತತಸ್ಸಹ ಮತ್ವಾ ಹಂತುಂ ಪಾದಯೋಃ ಸಂಪ್ರಗೃಹ್ಯ ಸಂಪೋಥಯಾಮಾಸ ಶಿಲಾತಲೇಚ. ಕಂಸ ಮತ್ತು ಅವನ ಪರಿವಾರ ಎಲ್ಲ ಜನರು ಏನು ತಿಳ್ಕೊಂಡಿದ್ದಾರೆ? 6 ಜನರನ್ನ ಕಂಸ ಸಂಹಾರ ಮಾಡಿಬಿಟ್ಟಿದ್ದಾನೆ. 7ನೇ ಗರ್ಭ ಅದು ಹುಟ್ಟಲೇ ಇಲ್ಲ, ಗರ್ಭಸ್ರಾವ ಆಗಿಬಿಟ್ಟಿದೆ, ಗರ್ಭಪಾತ ಆಗಿ ಹೋಗಿಬಿಟ್ಟಿದೆ ಅಂತ ಕಂಸನು ಭಾವಿಸಿದ್ದಾನೆ. ಎಲ್ಲ ಜನರು ಹಾಗೆ ತಿಳ್ಕೊಂಡಿದ್ದಾರೆ. ಆದ್ರಿಂದ ಇದು 8ನೇ ಇತ್ತು. ಇಲ್ಲಾಂದ್ರೆ 6 ಜನ ಸಾಯಿಸಿದ ಮೇಲೆ ಇದು 7ನೇದು ಆಗಬೇಕು. ಇನ್ನು ಮುಂದೆ 8ನೇದು ಬರಬೇಕು. ಆದ್ರೆ 7ನೇದು ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಅಲ್ಲಿ ಭಗವಂತ ಅವನ ಸಂಕಲ್ಪದಂತೆ ದುರ್ಗೆ ಬಲರಾಮನ ಆಚೆ ಕಳಿಸಿಬಿಟ್ಟಿದ್ದಾನೆ ಶೇಷನನ್ನು. ಆದ್ರಿಂದ ಇವರೆಲ್ಲ ತಿಳ್ಕೊಂಡಿದ್ದೇನು? 7ನೇ ಗರ್ಭಪಾತ ಆಗಿಬಿಟ್ಟಿದೆ, ಆದ್ರಿಂದ 7 ಓದೋಯ್ತು, ಇದು 8ನೇದು ಅಂತ ಕಂಸ ತೀರ್ಮಾನ ಮಾಡಿಬಿಟ್ಟು ಸಂಹಾರ ಮಾಡಬೇಕು ಅಂತ ಬಂದಿರತಕ್ಕಂಥದ್ದು ಅಂತ ಅದನ್ನ ಆಚಾರ್ಯರು ಉಲ್ಲೇಖ ಮಾಡಿದ್ದು. 2 ಕಾಲಗಳನ್ನು ಯಥಾ ಪ್ರಕಾರ ಎತ್ತಿ ಸಂಹಾರ ಮಾಡೋದಕ್ಕೆ ಅಂತ ಹೋದಾಗ ದುರ್ಗಾದೇವಿ ಅಲ್ಲಿಂದ ಸಿಗೋದಿಲ್ಲ. ಅಲ್ಲಿಂದ ಜಾರಿಕೊಂಡು ಬಿಡ್ತಾಳೆ. ಕೈಯಿಂದ ಜಾರಿಕೊಂಡು ಅಂತರಿಕ್ಷ ಲೋಕದಲ್ಲಿ ನಿಂತುಕೊಂಡು ಅವನಿಗೆ ಕಾಣಿಸಿಕೊಳ್ತಾಳಂತೆ. ಹಾಗೆ ತನ್ನ ರೂಪದಿಂದಲೇ ಕಾಣಿಸಿಕೊಳ್ತಾಳೆ. ಚಿಕ್ಕ ಮಗುವಾಗೆಲ್ಲ ದುರ್ಗಾದೇವಿಯ ಮೂಲ ರೂಪ ಹೇಗಿದೆ ಆ ಮೂಲ ರೂಪದಿಂದ ಅವನಿಗೆ ಕಾಣಿಸಿಕೊಳ್ತಾಳೆ. ಸಾತದ್ ಹಸ್ತಾತ್ ಕ್ಷಿಪ್ರಮೋತ್ಪತ್ಯ ದೇವಿ ಖೇದೃಶ್ಯ ತೈವ ಅಷ್ಟಭುಜ ಸಮಗ್ರ ಅಂತ ಉಲ್ಲೇಖ ಮಾಡಿ. ಸಮಗ್ರ ರೂಪ ಅಷ್ಟಭುಜ, 8 ಭುಜಗಳಿಂದ ಕೂಡಿರ್ತಕ್ಕಂಥ ತನ್ನ ರೂಪವನ್ನ ಕಂಸನ ಮುಂದೆ ತೋರಿಸಿಕೊಳ್ತಾ ಹೇಳ್ತಾಳೆ. ಅಷ್ಟೇ ಅಲ್ಲ, ಬ್ರಹ್ಮಾದಿಭಿ ಪೂಜ್ಯಮಾನ. ಭಗವಂತ ಅವತಾರ ಮಾಡುವಾಗ ತನ್ನ ದರ್ಶನವನ್ನ ಎಲ್ಲ ದೇವತೆಗಳಿಗೆ ನೀಡಿದ್ದಾನೆ. ದುರ್ಗೆಯಲ್ಲಿ ಮಗುವಾಗಿ ಕಾಣಿಸಿಕೊಂಡಿದ್ದಾಳೆ. ಅವಳು ಅಷ್ಟಭುಜಗಳಿಂದ ಕಾಣಿಸಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಮಥುರಾ ಪಟ್ಟಣದಲ್ಲಿ ಕಂಸನ ಮುಂದೆ ಎಚ್ಚರಿಕೆಯನ್ನು ಕೊಡುವಾಗ. ಹಾಗಾಗಿ ಯಾವಾಗ ದುರ್ಗಾದೇವಿ ಆರೋಗ್ಯದಿಂದ ಕಾಣಿಸಿಕೊಂಡು ಓಡೋಡಿ ಬರ್ತಾರೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಓಡೋಡಿ ಬಂದು ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಿದ್ರು ಅದೇ ರೀತಿಯಾಗಿ
ದುರ್ಗಾದೇವಿಯನ್ನು ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ, ಅವರಿಗೆ ಪೂಜೆಯನ್ನ ಮಾಡತಕ್ಕಂಥದ್ದು. ಬ್ರಹ್ಮಾದಿ ಪೂಜ್ಯಮಾನ ಸಮಗ್ರೈ ಅತ್ಯದ್ಭುತಾಕಾರವತಿ ಹರಿಪ್ರಿಯ. ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯ. ದುರ್ಗೆಯನ್ನು ಮತ್ತೆ ಪಾರ್ವತಿ ಅಂದ್ಕೊಳ್ಬೇಡಿ, ಅವಳು ಹರಿಪ್ರಿಯ, ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಸ್ಪಷ್ಟವಾಗಿ ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಹರಿವಂಶವನ್ನು ವರ್ಣನೆ ಮಾಡುವ ಹಾಗೆ ಹಾರ ಶೋಭಿತ ಸರ್ವಾಂಗಿ ಮಕುಟೋಜ್ವಲ ಭೂಷಿತ ಕನ್ಯೆಯೋ ಸಾಭವನ್ ನಿತ್ಯಂ ದೇವ್ಯಾ ದೇವೈ ಅಭಿಷ್ಕೃತ ಅಂತ ಆ ದುರ್ಗಾ ರೂಪವನ್ನು ಹರಿವಂಶ ವರ್ಣನೆ ಮಾಡತಕ್ಕಂಥದ್ದು. ಹೀಗೆ ಕಂಸನ ಕೈಯಿಂದ ಜಾರಿಕೊಂಡು ದುರ್ಗಾದೇವಿ ಅಂತರಿಕ್ಷ ಲೋಕದಲ್ಲಿ ನಿಂತು ಅಷ್ಟಭುಜಗಳನ್ನು ಸ್ವೀಕಾರ ಮಾಡಿ ವಿಶೇಷವಾಗಿ ದೇವತೆಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿ ಒಂದು ಸಂದೇಶ ಇದೆ. ವಸು ದೇವ, ವಸು ಅಂದರೆ ಸಂಪತ್ತು. ವಸುಧಾ ಅಂತ ಭೂಮಿಯಲ್ಲಿ ಹೇಳ್ತೇವೆ. ವಸುಂಧರ ವಸು, ಯಾಕೆ ಎಲ್ಲ ಸಂಪತ್ತು ಇರೋದು ಭೂಮಿಯಲ್ಲೇ. ಹಾಗಾಗಿ ವಸು ಅಂದರೆ ಸಂಪತ್ತು. ಆ ಸಂಪತ್ತನ್ನು ದೇವ ಕಾರ್ಯಕ್ಕೆ ವಿನಿಯೋಗಿಸಬೇಕು. ಆದ್ದರಿಂದ ಅವನು ನಾಮಾರ್ಥವಾಗಿ ವಸುದೇವ, ತನ್ನ ಎಲ್ಲ ಸಂಪತ್ತನ್ನು ಭಗವಂತನಿಗೋಸ್ಕರವೇ ವಿನಿಯೋಗಿಸುವಂತಹದ್ದು ಅದು ವಸುದೇವ. ಅದು ಸ್ವಭಾವ, ದೇವ ಸ್ವಭಾವ ಅಂತ ಹೇಳ್ತಾರೆ. ಅದೇ ವಸುವನ್ನ ಏನು ಮಾಡಿದ ಕಂಸ, ಎತ್ತಿ ನೆಲಕ್ಕೆ ಅಪ್ಪಳಿಸುವುದಕ್ಕೆ ಅಂತ ಹೋದ. ನೆಲಕ್ಕೆ ಅಪ್ಪಳಿಸುವುದಂದ್ರೆ ಜಡ ಪದಾರ್ಥಗಳ ಮೇಲೆ ಸಂಪತ್ತನ್ನು ವಿನಿಯೋಗಿಸುವುದು. ಜಡ ಪದಾರ್ಥಗಳ ಮೇಲೆ ವಿನಿಯೋಗಿಸುವುದಂದ್ರೆ ನಮಗದರಿಂದ ಯಾವ ಪ್ರಯೋಜನವೂ ಇಲ್ಲ. ನಶ್ವರವಾಗಿರತಕ್ಕಂತಹ ಸುಖಕ್ಕೋಸ್ಕರ, ಜಡ ಪದಾರ್ಥಗಳಿಂದ ಇರತಕ್ಕಂಥ ಅಲ್ಪ ಸುಖಕ್ಕೋಸ್ಕರ ವಸುವನ್ನು ಸಂಪತ್ತನ್ನು ಉಪಯೋಗಿಸತಕ್ಕಂಥದ್ದು ಯಾರು ಈ ಕಂಸ ತೋರಿಸಿಕೊಡ್ತಾ ಇದ್ದಾರೆ. ಸ್ವತಃ ಮಹಾಲಕ್ಷ್ಮಿ ಕೈಯಲ್ಲಿದ್ದಾಗ ಅವನು ಏನು ಮಾಡಬೇಕಿತ್ತು, ಆ ಕೆಲಸವನ್ನು ಮಾಡಲಿಲ್ಲ. ದುಷ್ಟ ಕಾರ್ಯಕ್ಕೆ, ದುಷ್ಟ ಕೆಲಸಕ್ಕೆ ಅವರನ್ನು ಸಂಹಾರ ಮಾಡುವುದು, ದುಷ್ಟ ಕಾರ್ಯಕ್ಕೆ ಸಂಪತ್ತನ್ನು ವಿನಿಯೋಗ ಮಾಡುವುದು, ಅಲ್ಪ ಸುಖಕ್ಕೋಸ್ಕರ ಸಂಪತ್ತನ್ನು ವಿನಿಯೋಗ ಮಾಡುವುದು, ಅದನ್ನು ನಾಶ ಮಾಡುವುದು ಅಂತ ಅರ್ಥ. ಅದನ್ನು ಕಂಸ ತೋರಿಸಿಕೊಟ್ಟು ಬಿಡ್ತಾ ಇದ್ದಾನೆ. ಆದ್ದರಿಂದ ವಸುದೇವನೇ ಕಂಸ ವಸುದೇವನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರು ಆ ರೀತಿ ವಸುವನ್ನ ದೇವ ಕಾರ್ಯಕ್ಕೋಸ್ಕರ ವಿನಿಯೋಗಿಸ್ತಾರೆ ಅವರಲ್ಲಿ ವಸು ಎನ್ನುವಂತಹದ್ದು ಶಾಶ್ವತವಾಗಿರುತ್ತೆ. ಕಂಸನಿಗೆ ಎಚ್ಚರಿಕೆಯನ್ನು ಕೊಟ್ಟಿರತಕ್ಕಂತಹ ದುರ್ಗೆ ಮಹಾಲಕ್ಷ್ಮಿ ಮರುಕ್ಷಣದಲ್ಲಿ ಕಂಸನಿಗೆ ಕಾಣಿಸಿಕೊಳ್ಳುವುದಿಲ್ಲ, ಯಾರಿಗೂ ಕಾಣಿಸಿಕೊಳ್ಳುವುದಿಲ್ಲ. ಕೇವಲ ವಸುದೇವ ದೇವಕಿಯರಿಗೆ ಮಾತ್ರವೇ ಕಾಣಿಸಿಕೊಂಡು ದೇವಕಿಯ ಹಾಸಿಗೆಯಲ್ಲಿ ಮತ್ತೆ ಮಗುವಾಗಿ ಬಿಡುತ್ತಾಳೆ ದುರ್ಗೆ. ಬೇರೆ ಯಾರಿಗೆ ಕಾಣಿಸ್, ಯಾಕೆ ಆ ವಸುವನ್ನ ದೇವ ಕಾರ್ಯಕ್ಕೋಸ್ಕರ ವಿನಿಯೋಗಿಸ್ತಾನೆ. ಕಂಸ ಹಾಗೆ ಅಲ್ಲ, ದುಷ್ಟ ಕಾರ್ಯಕ್ಕೋಸ್ಕರ ನಾಶ ಮಾಡಲಿಕ್ಕೆ ಹೊರಟಲ್ವಾ, ಅವನ ಕೈಯಲ್ಲಿ ಸಂಪತ್ತು ಉಳಿಯುವುದಿಲ್ಲ. ಯಾವ ಸಂಪತ್ತು, ರಾಜ್ಯಲಕ್ಷ್ಮಿ ಯಾವುದು ಕೂಡ ಅವನ ಸರ್ವನಾಶ ಎನ್ನುವಂತಹದ್ದು ಸನ್ನಿಹಿತ ಅಂತ ಅದನ್ನ ಒಂದು ತೋರಿಸಿಕೊಡ್ತಕ್ಕಂಥದ್ದು ಮಹಾಲಕ್ಷ್ಮಿ ಈ ಮೂಲಕ. ಹೀಗೆ ಭಗವಂತನ ಅವತಾರ, ಮಹಾಲಕ್ಷ್ಮಿ ಅವತಾರ ಎನ್ನುವಂತಹದ್ದು ಕ್ಷಣ ಕ್ಷಣಕ್ಕೂ ಕೂಡ ವಿಶೇಷವಾಗಿರತಕ್ಕಂಥ ಸಂದೇಶವನ್ನು ನೀಡುತ್ತೆ ಅಂತ ಇದನ್ನು ತೋರಿಸಿಕೊಡ್ತಾರೆ ಆಚಾರ್ಯರು. ಆ ಮಹಾಲಕ್ಷ್ಮಿ ಅವತಾರ ಮಾಡಿ ಆ ಕಂಸನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಕಂಸನಿಗೆ ವಾದ ಮಾಡ್ತಾ ಇದ್ದಾಳೆ, ಕಂಸನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾಕೆ ಎಚ್ಚರಿಕೆ ಕೊಡಬೇಕು? ಹೊಡೆಯೋದಕ್ಕೆ ಅಂತ ಬಂದಾಗ ತಪ್ಪಿಸಿಕೊಂಡು ಹೋದ್ರೆ ಸರಿ. ಯಾಕೆ ಎಚ್ಚರಿಕೆ ಕೊಡಬೇಕು? ಅದಕ್ಕೆ ಕಾರಣಗಳಿದ್ದಾವೆ. ಆಚಾರ್ಯ ಸುಂದರವಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಯಥಾಮತಿ ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತೇಳಿ ಪ್ರವಚನವನ್ನು ಕೃಷ್ಣಾರ್ಪಣ